ಜೀವನದಲ್ಲಿ. ಇವತ್ತಿನ ವಾಕ್ಯವನ್ನು ನಾವು ಓದ್ಕೊಂಡ್ರಿ. ದಾನಿಯೇಲ 6ನೇ ಅಧ್ಯಾಯ 10ನೇ ವಚನ. ಇನ್ನೊಂದ್ಸಲಿ ಓದ್ತೇನೆ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಆಮೇಲೆ ಕಳೆದ ವಾರ ನಾವು ವಾಕ್ಯವನ್ನ ನೋಡ್ತಾ ಇದ್ವಿ. ಆ ವಾಕ್ಯ ಬಂದು ಶಾದ್ರಾಕ್ ಮೇಷಕ್ ಅಬೇದ್ನೆಗೋರು ಹೇಗೆ ದೇವರನ್ನು ನಂಬಿದ್ರು, ಎಷ್ಟು ಬಲವಾಗಿ ಆ ದೇವರಿಗೋಸ್ಕರ ಅವರು ಜೀವಿಸಿದ್ರು ಎಂಬುದಾಗಿ ನಾವು ನೋಡಿದ್ವಿ. ಈ ವಾರ ದಾನಿಯೇಲನ ಬಗ್ಗೆ ನೋಡ್ತೇವೆ. ಆ ದಾನಿಯೇಲನ ಬಗ್ಗೆ ನಾವು ನೋಡುವಾಗ ಇವತ್ತಿನ ಅಂಶವನ್ನ ಕ್ರಿಸ್ತನ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವುದು ಎಂಬುದಾಗಿ ನೋಡಬಹುದು. ಕ್ರಿಸ್ತನ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವುದು ಎಂಬುದಾಗಿ ದಾನಿಯೇಲ 6:10 ನೋಡ್ತಾ ಇದ್ದೇವೆ. ನಾವು ಯೇಸು ಸ್ವಾಮಿನ ನಂಬಿದ್ದೀವಿ ಅಂದ್ರೆ ಆ ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಲ್ಲಬೇಕು. ಆ ನಂಬಿಕೆ ನಮ್ಮಲ್ಲಿ ದೃಢವಾಗಿರಬೇಕು ಅಂತ ಹೇಳ್ಬಿಟ್ಟು ಎಷ್ಟರ ಮಟ್ಟಿಗೆ ನಾವು ದೇವರನ್ನು ನಂಬಬೇಕು ಅನ್ನೋದು ಇವತ್ತು ದಾನಿಯೇಲನ ಜೀವಿತದಿಂದ ನೋಡುವಾಗ ಪರಿಚಯದಲ್ಲಿ ದೇವರ ಮಗುವಾಗಿರುವ ನಿನಗೂ ನಮಗೂ 3 ಮುಖ್ಯವಾದ ವಿಷಯಗಳಾಗಿರಬೇಕು ಎಂಬುದಾಗಿ ಪರಿಚಯದಲ್ಲಿ ಮೂರು ವಿಷಯಗಳು ತುಂಬಾ ಮುಖ್ಯವಾಗಿ ನಾವು ಹಿಡ್ಕೋಬೇಕಾದ್ರೆ ನಮ್ಮ ಜೀವನದಲ್ಲಿ. ಏನೇನ 3 ವಿಷಯಗಳು ಅಂತ ಹೇಳಿದ್ರೆ, ಮೊದಲು ವಾಕ್ಯ, ಆಮೇಲೆ ವಾಕ್ಯದ ಮುಖ್ಯತ್ವವನ್ನು ನಾವು ಅರಿತಿರಬೇಕು. ಎರಡನೇದಾಗಿ ಪ್ರಾರ್ಥನೆ ಎಂಬುದಾಗಿ ನೋಡಿ, ಪ್ರಾರ್ಥನೆಯ ಮುಖ್ಯತ್ವ. ಮೂರನೇದಾಗಿ ಸುವಾರ್ಥ ಸೇವೆಯ ಮುಖ್ಯತ್ವ. ಆಮೇಲೆ ನಮ್ಮ ಜೀವನದಲ್ಲಿ ದೇವರು ಎದುರು ನೋಡ್ತಾ ಇರೋದೇ ಗೊತ್ತಾ, 3 ವಿಷಯಗಳು ತುಂಬಾ ಬಲವಾಗಿ ಆಳವಾಗಿ ಹಿಡ್ಕೋಬೇಕು ಅಂತ ಹೇಳ್ಬಿಟ್ಟು. ಮೊದಲು ಮನುಷ್ಯರ ಮಾತಲ್ಲ, ಮನುಷ್ಯರ ವಾಕ್ಯಗಳನ್ನೆಲ್ಲ ನಾವು ಹಿಡ್ಕೋಬೇಕಾಗಿರೋದು. ಯಾರ ಮಾತು ಹಿಡ್ಕೋಬೇಕು? ದೇವರ ಮಾತು. ಮನುಷ್ಯರ ಮಾತು ಅದು ಮರಣವನ್ನು ಉಂಟು ಮಾಡುತ್ತೆ, ಅದು ಶಾಪವನ್ನು ಉಂಟು ಮಾಡುತ್ತೆ ಅಂತ ನಾವು ನೋಡ್ತೇವೆ. ಆದ್ರೆ ದೇವರ ಮಾತು ನಮಗೆ ಜೀವವಾಗಿದೆ. ಹಲ್ಲೆಲೂಯಾ. ಈ ಭೂಲೋಕದಲ್ಲೂ ಸತ್ತ ನಂತರವೂ ಕೂಡ ದೇವರ ವಾಕ್ಯವೇ ನಮ್ಮನ್ನ ಬದುಕಿಸುವಂತದ್ದಾಗಿದೆ. ಅದಕ್ಕೋಸ್ಕರ ನಾವು ದೇವರ ವಾಕ್ಯವನ್ನು ಬಲವಾಗಿ ಹಿಡ್ಕೋಬೇಕು. ಎರಡನೇದಾಗಿ ನಮ್ಮ ಜೀವನದಲ್ಲಿ ಏನು ಮುಖ್ಯ ಆಗಬೇಕು? ಪ್ರಾರ್ಥನೆ ಮುಖ್ಯ. ಹಲ್ಲೆಲೂಯಾ. ಯಾಕೆ ಪ್ರಾರ್ಥನೆ ಮುಖ್ಯವಾಗಬೇಕು ಅಂದ್ರೆ, ಈಗ ಈ ಒಂದು ದೇಹದಲ್ಲಿ ನಾವು ಈ ದೇಹಕ್ಕೆ ಊಟ ತಗೋತೀವಿ. ಊಟ ವಾಕ್ಯಕ್ಕೆ ಸಮಾನ. ಅದೇ ಪ್ರಾರ್ಥನೆ ಅನ್ನೋದು ನಮ್ಮ ಉಸಿರಿಗೆ ಸಮಾನ. ಹಲ್ಲೆಲೂಯಾ. ಈಗ ನಾವು ಉಸಿರಾಡದೆ ಬದುಕಕ್ಕಾಗುತ್ತಾ? ಉಸಿರಾಡದೆ ನಾವು ಇರಕ್ಕಾಗುತ್ತಾ? ಇರಕ್ಕಾಗಲ್ಲ. ಹಾಗೇನೆ ದೇವರನ್ನು ನಂಬಿರುವಂತ ನಾವು ಪ್ರಾರ್ಥನೆ ಮಾಡದೆ ಇರಕ್ಕೆ ಆಗಬಾರ್ದು. ಹಲ್ಲೆಲೂಯಾ. ಏನನ್ನ ನಿಲ್ಲಿಸಿದ್ರು ಪ್ರಾರ್ಥನೆ ನಿಲ್ಲಿಸಬಾರ್ದು. ಒಂದು ಹೇಳ್ತೀನಿ, ಪ್ರಾರ್ಥನೆಗಳನ್ನ ನೀವು ನಿಲ್ಲಿಸಿದ ದಿನ ಸೋಲನ್ನು ಒಪ್ಪಿಕೊಂಡಿದ್ದೀರ ಅಂತ ಅರ್ಥ. ನೀವು ಪ್ರಾರ್ಥನೆಯನ್ನು ನಿಲ್ಲಿಸಿದ ದಿನ ಸಮಸ್ಯೆಗಳಿಗೆ ನೀವು ಒಳಗಾಗ್ತೀರಾ ಅಂತ ಅರ್ಥ. ಅದೇ ಪ್ರಾರ್ಥನೆ ಇರುವವನು ಖಂಡಿತ ಜಯಿಸ್ತಾರೆ. ಹಲ್ಲೆಲೂಯಾ. ದೇವರು ಹೇಳೋದು ಒಂದೇ, ನೀನು ನನ್ನ ಹೆಸರಲ್ಲಿ ಪ್ರಾರ್ಥಿಸು ಅಂತ. ನಮ್ಮ ಜೀವನದಲ್ಲಿ ಏನೇ ನಡೆದ್ರು ಕೂಡ ಪ್ರಾರ್ಥನೆಗೆ ನಾವು ಮುಖ್ಯತ್ವ ಕೊಡಬೇಕು ಅಂತ. ಮೂರನೇದಾಗಿ ಸೇವೆ, ಸುವಾರ್ತೆ ಸಾರೋದು. ನಾವು ಯೇಸುವನ್ನು ನಂಬ್ಕೊಂಡ ಹಾಗೆ ಇನ್ನೂ 4 ಜನರನ್ನ ನಾವು ದೇವರ ಕಡೆಗೆ ತಿರುಗಿಸಬೇಕು. ಅದೇ ನಿಜವಾದ ಆಶೀರ್ವಾದ. ಹಲ್ಲೆಲೂಯಾ. ನೀನು ನಾನು ಈ 3 ವಿಷಯಗಳನ್ನ ಬಲವಾಗಿ ಹಿಡ್ಕೋಬೇಕು. ತುಂಬಾ ಸಲ ಇದೆಲ್ಲ ಹೇಳಿದ್ದೇನೆ. ನಮ್ಮ ಜೀವನದಲ್ಲಿ ವಾಕ್ಯ ಮುಖ್ಯ ಆಗಬೇಕು,
ಜೀವನದಲ್ಲಿ ಪ್ರಾರ್ಥನೆ ಮುಖ್ಯ ಆಗಬೇಕು. ಮೂರನೇದಾಗಿ ದೇವರ ಸೇವೆ ಮುಖ್ಯ ಆಗುತ್ತೆ. ಹಲ್ಲೆಲೂಯಾ. ಹಾಗಾದ್ರೆ ದಾನಿಯೇಲನ ಜೀವಿತದಿಂದ ನಾವು ಕೆಲವು ವಿಷಯಗಳನ್ನ ಕಲಿಯೋದಿದೆ. ಮೊದಲನೇದಾಗಿ ದಾನಿಯೇಲನು ಪ್ರಾರ್ಥನೆಯ ಮೇಲೆ ದೃಷ್ಟಿ ಇಟ್ಟಿದ್ದಾನೆ ಎಂಬುದಾಗಿ ನೋಡ್ತೇವೆ. ಮುಖ್ಯ ಸಂದೇಶ ಪ್ರಾರ್ಥನೆ ಮೇಲೆ ದೃಷ್ಟಿ ಇಟ್ಟಿದ್ದಾನೆ ಎಂಬುದಾಗಿ ನಾವು ಈ ಓದ್ಕೊಂಡ ವಚನದಲ್ಲೂ ಕೂಡ ಅವನು ದಿನಕ್ಕೆ ಎಷ್ಟು ಸಲ ಪ್ರಾರ್ಥನೆ ಮಾಡ್ತಿದ್ದಂತೆ? 3 ಸಲ. ಹೇಳಿ ಅಲ್ಲ, ಎಷ್ಟು ಸಲ ಪ್ರಾರ್ಥನೆ ಮಾಡ್ತಿದ್ದ? 3 ಸಲ. ದಿನ, ಪ್ರತಿದಿನ. ಅವನ ಕೆಲಸ ಏನಾಗಿತ್ತು ಗೊತ್ತಾ? ಮಂತ್ರಿ, ರಾಜನ ಕೆಳಗೆ ಅವನೊಬ್ಬ ಪ್ರಧಾನ ಮಂತ್ರಿಯಾಗಿದ್ದ. 3 ಜನ ಮಂತ್ರಿಗಳಲ್ಲಿ ದಾನಿಯೇಲನು ಕೂಡ ಒಬ್ಬನಾಗಿದ್ದ. ಆ 3 ಜನರ ಮೇಲೆ ಕೂಡ ಇವನೇ ಮುಖ್ಯವಾದ ಮಂತ್ರಿಯಾಗಿದ್ದ. ಎಷ್ಟು ದೇಶಗಳನ್ನು ಆಳ್ವಿಕೆ ಮಾಡ್ತಿದ್ರು ಗೊತ್ತಾ? 127 ದೇಶಗಳ ಮೇಲೆ ದಾನಿಯೇಲನು ಮಂತ್ರಿಯಾಗಿದ್ದು. ಕೆಲಸ ಕಾರ್ಯ ಇದೆ, 24 ಗಂಟೆ ಪ್ರಾರ್ಥನೆ ಮಾಡ್ಕೊಂಡಿರೋದಲ್ಲ. ನನಗೆ ಕೆಲಸ ಇದೆ ಭಾಷೆ, ಅದಕ್ಕೆ ಪ್ರಾರ್ಥನೆ ಮಾಡಕ್ ಆಗಿಲ್ಲ. ಕೆಲಸ ಇದೆ ಭಾಷೆ, ಅದಕ್ಕೆ ನಾನು ಪ್ರೇಯರ್ ಮಾಡಕ್ ಆಗ್ತಿಲ್ಲ. ಅಲ್ಲ, 127 ದೇಶಗಳನ್ನ ಆಳ್ವಿಕೆ ಮಾಡ್ಬೇಕು ಅಂದ್ರೆ ಆ ದೇಶದ ಒಂದು ಸಮಸ್ಯೆ, ಈ ದೇಶದ ಒಂದು ಸಮಸ್ಯೆ, ಅಲ್ಲೋಗಿ ಆ ಕೆಲಸ ಮಾಡ್ಬೇಕು, ಇಲ್ಲೋಗಿ ಈ ಕೆಲಸ ಮಾಡ್ಬೇಕು ಅಂತ ಆ ಕಾಲದಲ್ಲಿ ದಾನಿಯೇಲನು ಅಷ್ಟು ಬ್ಯುಸಿ ಆಗಿದ್ರು ಕೂಡ ಅವನು ಏನ ನಿಲ್ಲಿಸಿದಂತೆ? ಏನ ನಿಲ್ಲಿಸಿಲ್ಲ? ಪ್ರಾರ್ಥನೆ ಮಾಡೋದನ್ನ ನಿಲ್ಲಿಸಲಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಇಷ್ಟು ದೇಶಗಳನ್ನ ಅವನು ಪರಿಪಾಲನೆ ಮಾಡ್ಬೇಕಾದ್ರು ದೇವರ ಜ್ಞಾನ ಹೊಂದಿಕೊಂಡು ಈ ಕಡೆ ರಾಜನಿಗೂ ಈ ಕಡೆ ಜನರಿಗೂ ಇಷ್ಟಕರವಾಗಿ ಮತ್ತೆ ದೇವರಿಗೆ ಇಷ್ಟಕರವಾಗಿ ಅವನು ಜೀವಿಸಬೇಕು ಅಂದ್ರೆ ಪ್ರಾರ್ಥನೆ ಮುಖ್ಯ ಅಂತ ಅವನು ತೀರ್ಮಾನ ಮಾಡ್ಕೊಂಡಿಲ್ಲ. ಅದಕ್ಕೆ ಅವನ ಜೀವನದಲ್ಲಿ ಮಂತ್ರಿ ಸ್ಥಾನದ ಮೇಲೆ ಹೆಚ್ಚು ಮನಸ್ಸಿಟ್ಟಿಲ್ಲ, ಪ್ರಾರ್ಥನೆ ಮೇಲೆ ಮನಸ್ಸಿಟ್ಟಿಲ್ಲ ಅಂತ ನಾವು ನೋಡ್ತೇವೆ. ಇದರಲ್ಲಿ 3 ವಿಷಯಗಳು ನಾವು ನೋಡುವಾಗ ಅವನು 3 ಸಲ ಪ್ರಾರ್ಥನೆ ಮಾಡ್ತಿದ್ದ ಎಂಬುದಾಗಿ. ದಿನಕ್ಕೆ 3 ಆವರ್ತಿ ಅವನು ಪ್ರಾರ್ಥನೆ ಮಾಡ್ತಿದ್ದ ಅಂತ ನಾವು ನೋಡ್ತೇವೆ. ಎರಡನೇದಾಗಿ ಯೆರೂಸಲೇಮ್ ಕಡೆಗೆ ತಿರುಗಿ ಪ್ರಾರ್ಥನೆ ಮಾಡ್ತಾ ಇದ್ದ. ಯೆರೂಸಲೇಮ್ ಕಡೆಗೆ ತಿರುಗಿ ಅವನು ಪ್ರಾರ್ಥನೆ ಮಾಡ್ತಿದ್ದ ಎಂಬುದಾಗಿ ನಾವು ನೋಡ್ತೇವೆ. ಮೂರನೇದಾಗಿ ನಾವು ನೋಡುವಾಗ ಅವನು ಪ್ರಾರ್ಥನೆಯ ಮುಖ್ಯತ್ವ ಅರಿತಿದ್ದ. ಆಮೇಲೆ ದಾನಿಯೇಲನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ದಿನಕ್ಕೆ ಯಥಾ ಪ್ರಕಾರ ಅಂತ ಬೆಳಗ್ಗೆ ಮಧ್ಯಾಹ್ನ ಸಂಜೆ ದಿನಕ್ಕೆ 3 ಸಲ ಅವನು ಪ್ರಾರ್ಥನೆ ಮಾಡೋದನ್ನ ಮರೀತಾ ಇರಲಿಲ್ಲ. ಆ ರೀತಿ ಅವನು ಪ್ರಾರ್ಥನೆ ಮಾಡಬೇಕು ಅಂದ್ರೆ ಅರ್ಥ ಏನು? ಪ್ರಾರ್ಥನೆಗೆ ಎಷ್ಟು ಪ್ರಾಮುಖ್ಯ ಅಂತ ಅವನು ಅರ್ಥ ಮಾಡ್ಕೊಂಡಿದ್ದ. ನನ್ನ ಜೀವಿತ ಅವನು ಇಸ್ರಾಯೇಲ್ ದೇಶ ಬಾಬಿಲೋನ್ ದೇಶಕ್ಕೆ ಗುಲಾಮ ಆಗಿಬಿಡ್ತು. ಬಾಬೆಲ್ ದೇಶದವರು ಬಂದು ಇಸ್ರಾಯೇಲನ್ನ ಹಿಡ್ಕೊಂಡೋದಾಗ ದಾನಿಯೇಲನ ಕೂಡ ಹಿಡ್ಕೊಂಡ್ರು. ಒಬ್ಬ ಯೌವನ ಹುಡುಗನಾಗಿದ್ದಂತ ದಾನಿಯೇಲ ಬಾಬೆಲ್ ದೇಶಕ್ಕೆ ಹೋಗ್ತಾನೆ, ಗುಲಾಮನಾಗಿ ಹೋಗ್ತಾನೆ, ಸೆರೆಯಾಳಾಗಿ ಹೋಗ್ತಾನೆ, ಏನು ಇಲ್ಲದವನಾಗಿ ಹೋಗ್ತಾನೆ. ಆದ್ರೂ ಅವನು ಪ್ರಾರ್ಥನೆ ಮಾಡೋದು ಬಿಟ್ಟಿರಲ್ಲ. ಹಲ್ಲೆಲೂಯಾ. ಅವನ ದೇವರ ನಂಬಿಕೆ ಬಿಟ್ಟಿರಲ್ಲ. ದೇವರ ನಂಬಿಕೆ ಅವನಲ್ಲಿ ಬಲವಾಗಿರುತ್ತೆ. ಅದಕ್ಕೋಸ್ಕರ ದೇವರು ಅವನನ್ನ ವಿದೇಶದಲ್ಲಿ ಅವನಿದ್ರು ಕೂಡ, ಬಾಬೆಲ್ ದೇಶದಲ್ಲಿದ್ರು ಕೂಡ ಹಂತ ಹಂತವಾಗಿ ಅವನನ್ನ ಮೇಲಕ್ಕೆ ಬೆಳೆಸ್ತಾನೆ. ಹಲ್ಲೆಲೂಯಾ. ನಿನ್ನ ಜೀವನದಲ್ಲಿ ನಿನ್ನ ಪ್ರಾರ್ಥನೆಯನ್ನ ಬಿಡದೇ ಇದ್ರೆ ದೇವರು ನಮ್ಮನ್ನ ಒಂದು ಎತ್ತರವಾದ ಸ್ಥಳದಲ್ಲಿ ಖಂಡಿತ ನಿಲ್ಲಿಸ್ತಾನೆ. ಪ್ರಾರ್ಥನೆಗಳು ಬಿಟ್ಟ ದಿನ ಖಂಡಿತ ಸೈತಾನ ನಮ್ಮನ್ನ ಹಾಳು ಮಾಡಕ್ಕೆ ನೋಡ್ತಿರ್ತಾರೆ. ಸೊ ಎರಡನೇದಾಗಿ ನಾವು ನೋಡುವಾಗ ದಾನಿಯೇಲನು ನಂಬಿಕೆಯಲ್ಲಿ ದೃಢವಾಗಿ ನಿಂತರೆ ಎಂಬುದಾಗಿ ನೋಡ್ತಾರೆ.
ದಾನಿಯೇಲನು ನಂಬಿಕೆಯಲ್ಲಿ ದೃಢವಾಗಿ ನಿಂತನೆಂಬುದಾಗಿ ನಾವು ನೋಡ್ತೇವೆ. ಹೇಗೆ ಅಂತ ಹೇಳಿದ್ರೆ ಅವನು ರಾಜಾಜ್ಞೆಯನ್ನ ವಿರೋಧ ಮಾಡ್ತಾನೆ. ರಾಜಾಜ್ಞೆನ ಪ್ರತಿಭಟಿಸುತ್ತಾನೆ ಅಂದ್ರೆ ಏನ್ ನಡೀತು ಗೊತ್ತಾ? ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು ದೇವಮಾರ್ಗವಾಗಿ. ಸಮಸ್ಯೆಗಳು ನಮ್ಗೆ ಸಮಸ್ಯೆಗಳಿಲ್ಲ, ನಮ್ಗೆ ಯಾರು ವಿರೋಧ ಮಾಡೋದಿಲ್ಲ, ನಮ್ಗೆ ಯಾರು ತಡೆ ಮಾಡೋದಿಲ್ಲ. ಯೇಸುವಿನ ಪ್ರಾರ್ಥನೆ ಮಾಡಕ್ಕೆ, ಮನೆಯಲ್ಲಿ ಪ್ರಾರ್ಥನೆ ಮಾಡಕ್ಕೆ, ಸಭೆಗೆ ಹೋಗಿ ಪ್ರಾರ್ಥನೆ ಮಾಡಕ್ಕೆ ನಮ್ಗೆ ಯಾವ ಸಮಸ್ಯೆಗಳು ಇಲ್ಲ ಅಂದಾಗ ಬಂದು ಪ್ರಾರ್ಥನೆ ಮಾಡೋದು ಅದು ದೊಡ್ಡ ವಿಷಯ ಅಲ್ಲ. ಆದ್ರೆ ಸಮಸ್ಯೆಗಳು ಇರುತ್ತಲ್ಲ, ಅದ್ರ ಮಧ್ಯದಲ್ಲಿ ಬಂದು ಪ್ರಾರ್ಥನೆ ಮಾಡ್ತೀವಲ್ಲ, ಆಗ ದೇವ್ರ ಕಾರ್ಯಗಳು ಮಾಡೋದು. ಯಾಕಂತ ಹೇಳಿದ್ರೆ ಇಲ್ಲಿ ದಾನಿಯೇಲ ಪ್ರತಿದಿನ 3 ಸಲ ಪ್ರಾರ್ಥನೆ ಮಾಡ್ತಿದ್ದ. ರೆಗ್ಯುಲರ್ ಆಗಿ ಅದು ಅವನ ಜೀವಿತದ ಒಂದು ಪದ್ಧತಿ ಆಗಿತ್ತು. ಆದ್ರೆ ಇದ್ದಕ್ಕಿದ್ದಂಗೆ ಅವರ ಒಂದು ರಾಜ್ಯದಲ್ಲಿ ಸಮಸ್ಯೆ ಏನಂದ್ರೆ ಈ ಮಂತ್ರಿಗಳೆಲ್ಲ ಸೇರ್ಕೊಂಡು ಏನು ದಿನೇ ದಿನೇ ದಾನಿಯೇಲ ತುಂಬಾ ಫೇಮಸ್ ಆಗಿರ್ತಾ ಇದ್ದಾನಲ್ಲ, ಇವನು ಎಲ್ಲಿಂದನೋ ಬಂದಿದ್ದವನು, ಎಲ್ಲಿಂದನೋ ಬಂದವನೇ, ಇಲ್ಲಿ ನಮ್ಮೂರವ್ರಿಗೆ ಜಾಸ್ತಿ ಪ್ರಾಮುಖ್ಯತೆ ಇರುವಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ಏನಾದ್ರೂ ತಪ್ಪು ಕಂಡಿದ್ದು ದಾನಿಯೇಲನ ರಾಜನ ಮುಂದೆ ತಪ್ಪಿಗಸ್ತನಾಗಿ ಮಾಡಬೇಕು. ಏನಿದೆ ತಪ್ಪು? ದಾನಿಯೇಲನಲ್ಲಿ ಏನ್ ತಪ್ಪಿದೆ ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ ದಾನಿಯೇಲನಿಂದನೇ ಸುತ್ತಾ ಇದ್ರಂತೆ, ಏನಾದ್ರು ತಪ್ಪು ಮಾಡ್ತಾರೇನೋ ಅಂತ, ಏನಾದ್ರೂ ಒಂದು ಮಿಸ್ಟೇಕ್ ಸಿಗುತ್ತೇನೋ ಅಂತ ಹೇಳ್ಬಿಟ್ಟು. ಅವನಲ್ಲಿ ಒಂದು ತಪ್ಪು ಸಿಗಲ್ಲ, ಒಂದು ಅಪರಾಧ ಸಿಗಲ್ಲ. ರಾಜನ ವಿರುದ್ಧವಾಗಿ, ದೇಶ ವಿರುದ್ಧವಾಗಿ, ಜನರ ವಿರುದ್ಧವಾಗಿ ಒಂದು ಮೋಸನೂ ಮಾಡಿಲ್ಲ, 1 ರೂಪಾಯಿನೂ ತಿಂದಿರಲ್ಲ. ಯಾವುದರಲ್ಲೂ ಕೂಡ ದಾನಿಯೇಲನ ಮೋಸ ಮಾಡ್ತಾ ಇಲ್ಲ, ಅವನು ನೀತಿವಂತನಾಗಿದ್ದಾನೆ ಅಂತ ಯಾವಾಗ ಗೊತ್ತಾಯ್ತೋ ಮತ್ತೆ ಹೇಗೆ ನನ್ನ ಕೆಟ್ಟವನು ಮಾಡಬೇಕು? ರಾಜನ ದೃಷ್ಟಿಯಲ್ಲಿ ದಾನಿಯೇಲನ ಮೇಲೆ ಇರುವಂತಹ ಪ್ರೀತಿ, ಆ ಕನಿಕರ, ದಯೆ, ಅವನ ಮನಸ್ಸನ್ನ ನಾವು ಬದಲಾಯಿಸಬೇಕಲ್ಲ. ಏನ್ ಮಾಡ್ಬೇಕು ಅಂತ ಹೇಳಿ ಅವ್ರಿಗೆ ಮಾತಾಡ್ಕೊಂಡು ಏನ್ ಮಾಡ್ತಾರೆ ಗೊತ್ತಾ? ಇವನು ಬೇರೆ ಯಾವುದ್ರಲ್ಲೂ ಕೂಡ ಇರಲಿಕ್ಕೆ ತಪ್ಪು ಹಿಡಿಯಕಾಲ, ದೇವ್ರ ವಿಷಯದಲ್ಲಿ ಮಾತ್ರ ಇವನ್ನ ನಾವು ತಪ್ಪಿಗಸ್ತನಾಗಿ ಇರಿಸಬೇಕು. ಯಾವ ವಿಷಯದಲ್ಲಿ? ದೇವ್ರ ವಿಷಯದಲ್ಲಿ ಮಾತ್ರನೇ. ನೋಡಿ, ಓದೋಣ. ದಾನಿಯೇಲನ ಪುಸ್ತಕದಲ್ಲಿ 6ನೇ ಅಧ್ಯಾಯದಲ್ಲಿ ಏನಂತ ಮಾತಾಡ್ಕೊತಾರೆ ಅವರು? 4ರಿಂದ 3-4 ಓದ್ತೀನಿ ನೋಡಿ. ಈ ದಾನಿಯೇಲನಲ್ಲಿ ಪರಮ ಬುದ್ಧಿ ಇದ್ದದ್ದರಿಂದ ಅವನು ಮುಖ್ಯಾಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಿಂತಲೂ ಅಧಿಕ ಸಾಮರ್ಥ್ಯವೆನಿಸಿಕೊಂಡಿದ್ದನು. ಅವನನ್ನು ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದನು. ಹೀಗಿರಲು ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು ಏನಂತ ಇದೆ? ಯಾವ ಸಂದರ್ಭವನ್ನು, ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದನು. ಹಲ್ಲೆಲೂಯ. ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ ಅಂತ ಇದೆ. 5ನೇ ವಚನ ನೋಡುವಾಗ, ಆಗ ಆ ಮನುಷ್ಯರು ಈ ದಾನಿಯೇಲನ ಮೇಲೆ ತಪ್ಪು ಹೊರಿಸಲು ಇವನ ದೇವಧರ್ಮದ ಮೂಲಕವೇ ಹೊರತು ಇನ್ಯಾವುದರಲ್ಲಿ ಕೂಡ ನಮಗೆ ಅವಕಾಶ ದೊರೆಯದು ಅಂದುಕೊಂಡರು ಅಂತ ಹೇಳಿ. ದೇವಧರ್ಮ ಅಂದ್ರೆ ಇವ್ರು ನಂಬಿರುವಂತಹ ದೇವರು, ಇವ್ರು ನಂಬಿರುವಂತಹ ದೇವರ ಪ್ರಾರ್ಥನೆ, ಇದರ ಮೂಲಕನೇ ಇವನನ್ನ ತಪ್ಪಿಗಸ್ತನಾಗಿ ನಿಲ್ಲಿಸಬೇಕು ಅಂತ ಹೇಳಿ. ಬೇರೆ ದಾರಿನೇ ಇರಲಿಲ್ಲ. ದಾನಿಯೇಲನಲ್ಲಿ ಯಾವ ತಪ್ಪು ಇರಲಿಲ್ಲ ಅಂತ ವಾಕ್ಯದ ನಾವು ಹಾಗೇನ್ ಮಾಡ್ತಾರೆ ಗೊತ್ತಾ? ದಾನಿಯೇಲನಿಗೆ ಗೊತ್ತಿಲ್ಲದೆ ರಾಜನ ಹತ್ರ ಹೋಗ್ಬಿಟ್ಟು ರಾಜನ ಒಂದು ಐಡಿಯಾ ಕೊಡ್ತಾರೆ. ಅವರು ಏನಂತ ಕೊಡ್ತಾರೆ ಗೊತ್ತಾ? ರಾಜನೇ ಒಂದು 3 ತಿಂಗಳ ಕಾಲ, ಎಷ್ಟು ತಿಂಗಳು? ಒಂದು 3 ತಿಂಗಳು ಈ ರಾಜ್ಯದಲ್ಲಿರುವವರೆಲ್ಲರೂ ಕೂಡ ನಿನ್ನನ್ನೇ ಆರಾಧನೆ ಮಾಡಬೇಕು, ನಿನ್ನನ್ನೇ ಪೂಜೆ ಮಾಡಬೇಕು. ಅದ್ಯಾವ ದೇವರನ್ನಾದ್ರೂ ಅವ್ರು ನಂಬಿರಲಿ, ಅದ್ಯಾವ ಧರ್ಮದವರಾಗಿರ್ಲಿ, ಅದ್ಯಾವ ಜಾತಿಯವರಾಗಿರ್ಲಿ, ಆದ್ರೆ 3 ತಿಂಗಳು, ಕನಿಷ್ಠ 3 ತಿಂಗಳು ನಿಮ್ಮನ್ನ ಮಾತ್ರ ಅವರು ಪೂಜೆ ಮಾಡಬೇಕು. ರಾಜನಿಗೆ ಏನು ಅನ್ಸುತ್ತೆ? ಖುಷಿ ಅನ್ಸುತ್ತಲ್ವ? ಹೌದಲ್ವಾ? ನಾನು ರಾಜ, ಎಲ್ಲರೂ ನನ್ನನ್ನೇ ಪೂಜೆ ಮಾಡಬೇಕು, ನನ್ನ ಪ್ರತಿಮೆಗಳನ್ನ ಪೂಜೆ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅನ್ಕೊಂಡು ಇವರು ದಾನಿಯೇಲನ ಬಗ್ಗೆ ತಪ್ಪು ಹೊರಿಸೋದಕ್ಕೆ ಈ ತರ ಪ್ಲಾನ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಏನೋ ಹೇಳಿದ್ರು, ಒಳ್ಳೇದು ಅನ್ಸೈತಲ್ಲ, ಸರಿ ಆಯ್ತು ಮಾಡಿ ಅಂತ ಹೇಳಿ ಸರಿ
ಸರಿ ನೀನು ಮಾಡಬೇಕು ಅಂದರೆ ನೀನು ಸೈನ್ ಹಾಕಬೇಕು. ಸರಿ, ಅವರು ಪತ್ರಗಳನ್ನೆಲ್ಲ ರೆಡಿ ಮಾಡಿದ್ರು. ಎಲ್ಲ ಭಾಷೆ, ಕುಲ ಭಾಷೆಗಳಿಗೆ ಅವರ ಭಾಷೆ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಪತ್ರಗಳೆಲ್ಲ ಬಂದು ರೆಡಿ ಮಾಡಿದ್ರು. ಸೈನ್ ಹಾಕಬೇಕು. ಆಗ ಸೈನ್ ಎಲ್ಲ ಅವ್ರ ಮುದ್ರೆ ಒಬ್ಬರೇ ಹಾಕ್ತಾ ಇದ್ರು ರಾಜರು. ಆ ಮುದ್ರೆ ಸೀಲ್ ಅಂತೀವಲ್ಲ, ಆ ಮುದ್ರೆನ ಹಾಕ್ಬಿಟ್ಟು ಅದನ್ನ ಕಳಿಸಿದ್ರೆ ಎಲ್ಲ 127 ದೇಶಗಳು ಕೂಡ ಅದನ್ನು ಹಚ್ಚಿದ್ದಾರೆ. ಅವ್ರಿಗೆ ಯಾರು ಹಚ್ಚಿದಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ದಾನಿಯಲ್ಗೆ ಹಚ್ಚಿದ್ದಾರೆ. ದಾನಿಯಲ್ಗೆ ಹೇಳಿದ್ದಾರೆ. ದಾನಿಯಲ್ ವಿಷಯ ತಿಳಿಯಿತು. ಅದಕ್ಕೋಸ್ಕರ ಏನಿದೆ 10ನೇ ವಚನ ಈಗ ನಿಮ್ಗೆ ಅರ್ಥ ಆಗ್ಬೋದು. ಆ ನಿಬಂಧನಾ ಶಾಸನಕ್ಕೆ ರುಜು ಹಾಕಿದರು. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ವರ್ಷ ಮೊಣಕಾಲು ದೇವರಿಗೆ ಪ್ರಾರ್ಥನೆ ಮಾಡಿದ. ಯಾವಾಗ ಪ್ರಾರ್ಥನೆ ಮಾಡಿದ್ರೆ ಶಾಸನಕ್ಕೆ ರುಜುವಾದದ್ದು ಅಂದ್ರೇನು? ರಾಜನನ್ನೇ ಪೂಜೆ ಮಾಡಬೇಕು. ರಾಜನನ್ನಲ್ಲದೆ ಬೇರೆ ಯಾರೇ ಆಗಲಿ ಯಾರನ್ನೇ ಪೂಜೆ ಮಾಡಿದ್ರು ಕೂಡ ಶಿಕ್ಷೆ ಏನು ಗೊತ್ತಾ? ಏನ್ ಶಿಕ್ಷೆ? ಸಿಂಹದ ಗವಿಯೊಳಗೆ ಹಾಕೋದಂತೆ. ಸಿಂಹದ ಗವಿಯೊಳಗೆ ಹಾಕೋದು. ಸೊ ದಾನಿಯೇಲನಿಗೆ ವಿಷಯ ಮುಟ್ಟುತ್ತೆ. ನೀನು ನಾನು ಆಗಿದ್ರೆ ಏನ್ ಮಾಡ್ತಿದ್ವು? ಸ್ವಲ್ಪ ನಿನಗೆ ಗೊತ್ತು ನನ್ನ ಪರಿಸ್ಥಿತಿ. ನಾವು ಪ್ರಾರ್ಥನೆ ಮಾಡಿದ್ರೆ ನನ್ನ ಎತ್ಕೊಂಡೋಗಿ ಸಿಂಹದ ಗವಿಗೆ ಹಾಕ್ತಾರೆ. ಸ್ವಲ್ಪ ಖಂಡಿತ ಸ್ವಲ್ಪ 3 ತಿಂಗಳು ಮಾತ್ರ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಮೇಲೆ ನಾವು ಪ್ರಾರ್ಥನೆ ಮಾಡ್ತೀನಿ ಅಂತಿದ್ವೇನೋ ಅಲ್ಲ. ದಾನಿಯೇಲನ ವಿಷಯ ಸುಮ್ಮನೆ ದೇವರು ಅವ್ರ ಜೀವನದಲ್ಲಿ ಅದ್ಭುತಗಳು ಮಾಡಿಲ್ಲ. ನಾವೇನ್ ಮಾಡ್ತೀವಿ ಅಂತ, ದಾನಿಯೇಲನ ಸಿಂಹದ ಗವಿನ ಬಿಡ್ತಾನೆ, ನನ್ನನ್ನು ಬಿಡಿಸು ದೇವರೇ ಅಂತೀವಿ. ಆದ್ರೆ ಅವನಲ್ಲಿರೋ ನಂಬಿಕೆ ನಮ್ಮಲ್ಲಿ ಇದೆಯಾ? ಅವನಲ್ಲಿರೋ ಪ್ರಾರ್ಥನೆ ಜೀವಿತ ನಮ್ಮಲ್ಲಿ ಇದೆಯಾ? ಅವನ ಹಾಗೆ ಕ್ರಿಸ್ತನಿಗೋಸ್ಕರ ಜೀವಿಸುವಂತ ಬದುಕು ನಮ್ಮಲ್ಲಿ ಇದೆಯಾ? ಇಲ್ಲ. ಆದ್ರೆ ಅದ್ಭುತಗಳು ಮಾತ್ರ, ಬೈಬಲಲ್ಲಿರುವ ಅದ್ಭುತಗಳು ನಮಗೆ ಬೇಕು. ನಂಬಿಕೆ ಮಾತ್ರ ಹೇಗೆ ದೇವರು ಕಾರ್ಯ ಮಾಡ್ತಾರೆ? ದಾನಿಯೇಲನಿಗೆ ಗೊತ್ತಿಲ್ಲದೆ ಪ್ರಾರ್ಥನೆ ಮಾಡ್ತಿಲ್ಲ. ಶಾಸನಕ್ಕೆ ರುಜುವಾದದ್ದು ತಿಳಿದಾದ ಮೇಲೂ ಕೂಡ ಅವನಿಗೆ ತನ್ನ ಜೀವಿತಕ್ಕಿಂತ ಹೆಚ್ಚು ದೇವರಾಗಿದ್ದ. ಅಲ್ಲಲ್ಲಯ್ಯ. ಕಳೆದ ವಾರ ಕೂಡ ಶಾದ್ರಕ್ ಮೇಷಕ್ ಅಬೇದ್ನೆಗೋರು ಹಂಗೆ ಹೇಳಿದ್ರು ರಾಜನ ಮುಂದೆ, ರಾಜನೇ, ನಮ್ಮ ದೇವರು ನಿನ್ನ ಕೈಯಿಂದ ಈ ಬೆಂಕಿಯಿಂದ ಬಿಡಿಸ್ತಾರೆ. ಒಂದು ವೇಳೆ ಬಿಡಿಸಲಿಲ್ಲ ಅಂದ್ರೂ ಇದು ನಿನಗೆ ಚೆನ್ನಾಗಿ ಗೊತ್ತಿರಲಿ, ನೀನು ನಿಲ್ಲಿಸಿರುವಂತ ಈ ಮೂರ್ತಿಗೆ, ಈ ವಿಗ್ರಹಕ್ಕೆ ನಾವಂತೂ ಅಡ್ಡ ಬಿದ್ದು ನಮಸ್ಕಾರ ಮಾಡಲ್ಲ. ಅದು ಅವರ ನಂಬಿಕೆ. ಬೆಂಕಿ ಹಾಕ್ತಾರೆ, ದೇವರು ಅದ್ಭುತವಾಗಿ ಅವರನ್ನ ಬೆಂಕಿಯೊಳಗಿಂದ ರಕ್ಷಿಸ್ತಾರೆ. ಅಲ್ಲಲ್ಲೂಯ. ಈಗ ದಾನಿಯೇಲನ ಪರಿಸ್ಥಿತಿ ಇದೇ ಆಗಿದೆ. ಪ್ರಾರ್ಥನೆ ಮಾಡಬಾರ್ದು, ಪ್ರಾರ್ಥನೆ ಮಾಡಬಾರ್ದು. ಆದ್ರೆ ಇವ್ನು ನೋಡಿದ್ರೆ ನೀನ್ ಯಾರು ನನ್ನ ಪ್ರಾರ್ಥನೆ ಮಾಡಬೇಡ ಅಂತ ಹೇಳಕ್ಕೆ ನೊಂದಿದೆ ಅಲ್ವಾ? ನೀನ್ ಯಾರು ನನ್ನ ಪ್ರಾರ್ಥನೆಗೆ ನಿಲ್ಸಕ್ಕೆ? ಆ ವಿಷಯ ತಿಳಿದ ಮೇಲೆ ಕೂಡ ಧೈರ್ಯವಾಗಿ ಹೋಗಿ, ಅದೇನು ಕದ ಮುಚ್ಕೊಂಡು ಮಾಡಿಲ್ವಂತ, ಬಾಗಿ ಮುಚ್ಕೊಂಡು ಮಾಡಿಲ್ವಂತ, ಎಲ್ಲ ಇರೋದದು. ಕದವಿಲ್ಲದಿರೋ ಕಿಟಕಿ. ಯಾರು ನೋಡಿದ್ರೆ ನನಗೆ ಹೆಂಗೂ ಇವರೆಲ್ಲ ಕಾಯ್ತಾ ಇದ್ದಾರೆ, ದಾನಿಯೇಲನ ಹಿಡ್ಕೋಬೇಕು ಅಂತ ಕಾಯ್ತಾ ಇದ್ದಾರೆ ಅಲ್ವಾ? ಈಗ ಕೆಲವು ಊರುಗಳಲ್ಲಿ, ನಮ್ಮೂರೆಲ್ಲ ಹಾಗೆ ಮಾಡ್ತಾ ಇರ್ತಾರೆ. ಯಾರು ಪ್ರಾರ್ಥನೆಗೆ ಹೋಗ್ತಾರೋ ಕಾದು ಆ ದಿನ ಹೋಯ್ತು. ಅಲ್ಲಲ್ಲೂಯ್ಯ. ಭಯ ಪಡೋ ದಿನ ಹೋಯ್ತು. ದಾನಿಯೇಲ ಭಯ ಪಡಲಿಲ್ಲ. ನನಗೋಸ್ಕರ ಇಲ್ಲಿ ಕಾಯ್ತಿದ್ದಾರೆ ಅಂತ ಗೊತ್ತಿತ್ತು ಅವನು. ನಾನು ಪ್ರಾರ್ಥನೆ ಮಾಡಿದ್ರೆ ಸಾಕು, ರಾಜನ ತಗೊಂಡೋಗಿ ಹೇಳ್ಬಿಟ್ಟು ನನ್ನನ್ನು ಸಿಂಹದ ಗವಿಗೆ ಹಾಕಬೇಕು ಅಂತ ಕಾಯ್ತಿದ್ದಾರೆ ಅಂತ ಗೊತ್ತಿತ್ತು. ಆದ್ರೂ ಕೂಡ ಅವನು ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾನೆ. ಇನ್ನು ಶತ್ರುಗಳಿಗೆ ಅದೇ ಬೇಕಾಯ್ತಿದ್ದು. ತಕ್ಷಣ ಹೋಗ್ಬಿಟ್ಟು, ರಾಜನೇ, ನೀನು ದಾನಿಯೇಲ ತಲೆ ಮೇಲೆ ಕೂರಿಸ್ಕೊಂಡಿದ್ಯಲ್ಲ, ಅವನೇ ನಿನ್ನ ಮಾತು ಕೇಳ್ತೀನಿ ಏನಂತ ಇದೆ ನೋಡಿ ಬೇಕಾದ್ರೆ 11ರಿಂದ ಓದುವಾಗ. ಆಗ ಆ ಜನರು ಗುಂಪಾಗಿ ಕೂಡಿ ದಾನಿಯೇಲನು ತನ್ನ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿ ವಿಜ್ಞಾಪಿಸುವುದನ್ನು ಕಂಡು ಸನ್ನಿಧಿಗೆ ಬಂದು ರಾಜಾಜ್ಞೆಯ ಪ್ರಸ್ತಾಪವನ್ನೆತ್ತಿ, ರಾಜನೇ, ಯಾವನಾದರೂ 30 ದಿನಗಳ ತನಕ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿದರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ಎಂಬ ನಿಬಂಧನೆಗೆ ರುಜು ಹಾಕಿದೆಯಲ್ಲ ಎಂದು ಕೇಳಲು ರಾಜನು, ಹೌದು, ಮೇದ್ಯರ ಮತ್ತು ಪರಾಸ್ಯರ ರದ್ದಾಗದ ಧರ್ಮ ವಿಧಿಗಳಂತೆ ಇದು ಸ್ಥಿರ ಎಂದು ಉತ್ತರ ಕೊಟ್ಟರು. ಇದಕ್ಕೆ ಅವರು ಸನ್ನಿಧಿಯಲ್ಲಿ, ರಾಜನೇ, ಯೆಹೂದದಿಂದ ಸೆರೆಯಾಗಿ ತಂದವರಲ್ಲಿ ಒಬ್ಬನಾದ ಆ ದಾನಿಯೇಲನು ನಿನ್ನನ್ನಾಗಲಿ ನಿನ್ನ ಹಸ್ತಾಕ್ಷರದ ನಿಬಂಧನೆಯನ್ನಾಗಲಿ ಲಕ್ಷ್ಯಕ್ಕೆ ತಾರದೆ ದಿನಕ್ಕೆ 3 ಅವರ್ತಿ ಪ್ರಾರ್ಥಿಸಿಕೊಳ್ಳುತ್ತಾನೆ ಎಂದು ಅರಿಕೆ ಮಾಡಿದ. ಅವ್ರು ಕಾಯ್ತಿರೋದೇ ಅವನಿಗೋಸ್ಕರ.
ನಾನು 3 ತಿಂಗಳು ಅಂತ ಹೇಳಿದ್ರೆ 30 ದಿನ 30 ದಿನ ಇವನು ರಾಜನ ಆರಾಧನೆ ಮಾಡಬೇಕು ಅಂತ ಪೂಜೆ ಮಾಡಬೇಕಾಗಿತ್ತು. ಆದ್ರೆ 30 ಅಲ್ಲ, ಒಂದು ಕ್ಷಣ ಕೂಡ ಅವನು ರಾಜನನ್ನ ಪೂಜೆ ಮಾಡಿ ಅದೇ ಕ್ಷಣದಲ್ಲಿ ಅವನು ಪ್ರಾರ್ಥನೆ ಮಾಡಕ್ ಹೋದ ಅಂತ ಜನ ಕಾಯ್ತಾ ಇದ್ರು. ರಾಜನ ಮುಂದೆ ಹೋಗಿ ಹೇಳ್ತಾ ಇದ್ದಾರೆ, ಈ ದಾನಿಯೇಲನ ನೀವು ಮುಖ್ಯಾಧಿಕಾರಿಯಾಗಿ ಮಾಡಿದಿರಲ್ಲ, ಆದ್ರೆ ಇವನು ನಿಮ್ಮನ್ನು ಲೆಕ್ಕ ಮಾಡಲ್ಲ, ನೀವು ಹೊರಡಿಸಿರುವಂತ ಆಜ್ಞೆಗೂ ಲೆಕ್ಕ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಅಲ್ಲಲ್ಲೂಯ್ಯ. ಹೌದು, ನಾವು ಲೆಕ್ಕ ಮಾಡ್ಬೇಕಾಗಿರೋದು ನಮ್ಮ ದೇವರನ್ನು. ಆಮೇಲೆ ಹೇಳ್ತೀವಿ, ಯಾರ ಮಾತನ್ನ ನಾವು ಲೆಕ್ಕ ಮಾಡ್ಬೇಕಾದ್ರೆ ದೇವರ ಮಾತಲ್ಲ ಅಲ್ವಾ? ದೇವರ ನಾಮಕ್ಕೆ ಸ್ತೋತ್ರ. ದಾನಿಯೇಲನು ಒಬ್ಬಂಟಿಗರಾಗಿದ್ದು, ಅವನ ಜೊತೆ ಗುಂಪಾಗಿ ಏನು ಜನ ಇರಲಿಲ್ಲ, ಒಬ್ಬನೇ ಇದ್ರು ಕೂಡ ದೇವರು ಬಲವಾಗಿ ನಿಂತ. ಕಳೆದ ವಾರದಲ್ಲಿ 3 ಇದ್ದಿದ್ದು, ಆದ್ರೂ ಅವ್ರು ಬಲವಾಗಿ ದೇವರಿಗೋಸ್ಕರ ನಿಂತರು. ಅಲ್ಲಲ್ಲೂಯ್ಯ. ಸೊ ರಾಜಾಜ್ಞೆನ ಪ್ರತಿಭಟಿಸ್ತಾನ, ಅಂದ್ರೆ ಪ್ರತಿಭಟನೆ ಅಂದ್ರೆ ಅದಕ್ಕೆ ತಿರುಗಿ ಬೀಳ್ತಾನೆ, ಅದನ್ನ ಮೀರಿ ನಿಲ್ತಾನೆ. ನನಗೆ ದೇವರು ಮುಖ್ಯ ಆಗುತ್ತೆ ವಿನಃ ರಾಜನಲ್ಲ. ರಾಜ ನನಗಿಲ್ಲ ಅಂದ್ರೂ ಪರವಾಗಿಲ್ಲ, ಮಂತ್ರಿ ಸ್ಥಾನ ನನಗಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಜೀವನೇ ನನಗಿಲ್ಲ ಅಂದ್ರೂ ಪರವಾಗಿಲ್ಲ. ನನಗೆ ಬೇಕಿರೋದು ದೇವರು. ನಾನು ಜೀವಂತವಾಗಿ ಇರ್ತೀನಿ ಅಂದ್ರೆ ದೇವರಿಗಾಗಿರ್ತೀನಿ. ಅಲ್ಲಲ್ಲೂಯ್ಯ. ನಾನು ಜೀವಂತವಾಗಿ ಇರ್ತೀನಿ ಅಂದ್ರೆ ಪ್ರಾರ್ಥನೆಗಾಗಿರ್ತೀನಿ. ನಾನು ಜೀವಂತವಾಗಿ ಇರ್ತೀನಿ ಅಂದ್ರೆ ನನ್ನ ಮೂಲಕ ದೇವರ ನಾಮ ಮಹಿಮೆ ಪಡುವಂತ ಜೀವಿತ ಜೀವಿಸಲಿಕ್ಕೆ ಇರ್ತೀನಿ. ಇಲ್ಲ ಅಂದ್ರೆ ಬದುಕಿರೋದೇ ಅವಶ್ಯಕತೆ ಇಲ್ಲ. ಪ್ರಾರ್ಥನೆ ಮೂಲಕ ನಾನು ಸಿಂಹದ ಗವಿಗೂ ಸತ್ರು ಪರವಾಗಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡು ಅವ್ರು ಪ್ರಾರ್ಥನೆ ಮಾಡಿ. ಅಲ್ಲಲ್ಲೂಯ್ಯ. ಅದಕ್ಕೆ ಅವನು ಬಲವಾಗಿ ನಿಂತನೆಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಇಲ್ಲಿ ಏನ್ ಆಗುತ್ತೆ ನಂತರ ಅಂತ ಹೇಳಿದ್ರೆ, ರಾಜನಿಗೆ ಹೇಗೂ ದುಃಖ ಆಗುತ್ತೆ. ಆ ದಾರ್ಯಾವೇಶ ಅಂತ ಹೇಳಿ ರಾಜನಿರ್ತಾನೆ, ಅವನು ತುಂಬಾ ದುಃಖ ಆಗುತ್ತೆ. ಇವರೆಲ್ಲರೂ ದಾನಿಯೇಲ ಈ ತರ ಮಾಡ್ಬೇಕು ಅಂತಾನೆ ತೀರ್ಮಾನ ಮಾಡ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಏನಾಗುತ್ತೆ, ಇನ್ನು ಹೇಗೂ ರಾಜನು ಹೇಳಿದಂತ ಆಜ್ಞೆಯನ್ನ ವಾಪಸ್ ತೆಗೆದುಕೊಳ್ಳೋಕೆ ಆಗದಿರೋದ್ರಿಂದ ಅವನನ್ನ ಏನ್ ಮಾಡ್ತಾರೆ, ಸಿಂಹದ ಗವಿಗಳಿಗೆ ಹಾಕ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. 14ರಿಂದ ನೋಡುವಾಗ ರಾಜನ ಅಪ್ಪಣೆ ಆಯಿತು, ದಾನಿಯೇಲನನ್ನು ತಂದು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ಟರು. ಆಗ ರಾಜನು ದಾನಿಯೇಲನಿಗೆ, ನೀನು ನಿತ್ಯವೂ ಭಜಿಸುವ ದೇವರು ನಿನ್ನನ್ನು ಉದ್ಧರಿಸಲಿ ಎಂದು ಹರಿಸಿದನು. ಕೂಡಲೇ ಬಂಡೆಯನ್ನು ತಂದು ಗವಿಯ ಬಾಯನ್ನು ಮುಚ್ಚಿದರು. ದಾನಿಯೇಲನ ಗತಿಯು ಬೇರೆಯಾಗದಂತೆ ರಾಜನು ತನ್ನ ಮುದ್ರೆಯಿಂದಲೂ ತನ್ನ ಮುಖಂಡರ ಮುದ್ರೆಯಿಂದಲೂ ಅದಕ್ಕೆ ಮೊಹರು ಮಾಡಿದರು ಅಂತ. ಅಲ್ಲಲ್ಲೂಯ್ಯ. ಅದಾದ್ಮೇಲೆ 12ರಿಂದ ನೋಡಿದ್ರೆ, ರಾಜನ ಅರಮನೆಗೆ ಹೋದ್ರು ಕೂಡ ಅವನು ತಿನ್ನಲ್ಲ, ಕುಡಿಯಲ್ಲ, ಅವನು ಉಪವಾಸವಾಗಿರ್ತಾನಂತ ರಾತ್ರಿ ಎಲ್ಲ. ಯಾಕಂದ್ರೆ ದಾನಿಯೇಲ ಅಷ್ಟು ನಂಬಿಗಸ್ತರಾಗಿ ನಡ್ಕೊಂಡಿರ್ತಾನೆ. ಇವನು ಯಾರು? ದಾರ್ಯಾವೇಶ, ಒಬ್ಬ ಅನ್ಯ ರಾಜ. ದಾನಿಯೇಲ ಸತ್ರ ಇವನಿಗೇನು, ಇವನು ದಾನಿಯೇಲ ತರ ಇನ್ನೂ 10 ಜನನ ಅವನು ಎಬ್ಬಿಸ್ಬೋದು ಮಂತ್ರಿಯಾಗಿ. ಆದ್ರೂ ದಾನಿಯೇಲ ಒಬ್ಬ ಪ್ರಾರ್ಥನೆಯ ವೀರನಾಗಿದ್ದ, ದಾನಿಯೇಲ ಜ್ಞಾನವಂತನಾಗಿದ್ದ, ದಾನಿಯೇಲ ಈ ಒಂದು ರಾಜನಿಗೆ ಎಷ್ಟೋ ಸಹಾಯಕನಾಗಿದ್ದ. ಅದಕ್ಕೆ ಅವನು ಉಪವಾಸ ಇದ್ದ, ಊಟ ಮಾಡಕ್ಕಾಗಿಲ್ಲ, ಹತ್ಕೊಂಡಿದ್ದಂತೆ ರಾಜ. ಬೆಳಗ್ಗೆನೆ ಎದ್ದು ಓಡಿ ಹೋಗ್ತಾ ಇದ್ದಾನೆ ಎಲ್ಲಿಗೆ? ಆ ಗವಿ ಹತ್ರಕ್ಕೆ. ಬೆಳಗ್ಗೆನೆ ಎದ್ದು ಓಡಿ ಹೋಗಿ, ದಾನಿಯೇಲ ಜೀವಂತವಾಗಿದೆಯಾ? ನೀನ್ ನಂಬಿರೋ ದೇವರು ನಿನ್ನನ್ನ ರಕ್ಷಿಸಿದ್ದಾರ ಅಂತ ಹೇಳಿದ್ರೆ ಅಲ್ಲಿಂದ ಸ್ವರ ಬರ್ತಾ ಇದೆ, ರಾಜನೇ ಚಿರಂಜೀವಿ ಆಗಿದೆ. ಇಡೀ ರಾತ್ರಿ ಸಿಂಹಗಳು ಮಧ್ಯದಲ್ಲಿ ನಿಂತ್ಕೊಂಡು ಎಷ್ಟು ಸಲೀಸಾಗಿ ಮಾತಾಡ್ತಿದ್ದಾರೆ. ಅಲ್ಲಲ್ಲೂಯ್ಯ. ಸ್ವರನೇ ಕೇಳಿಸಲ್ಲ ಅನ್ಕೊಂಡಿದ್ದ ರಾಜ. ಇನ್ನೆಲ್ಲಿ ಸಿಂಹಗಳು ಹಸ್ಕೊಂಡಿರುತ್ತೆ, ಹಾಕಿದ ತಕ್ಷಣ ಪಾಟ್ ಪೀಸ್ ಮಾಡ್ಬಿಟ್ಟು ತಿಳ್ಕೊಬಿಟ್ಟಿರುತ್ತೆ ಅಂತ. ಆ ದಾರ್ಯಾವೇಶ ರಾಜನಿಗೂ ಕೂಡ ನಂಬಿಕೆ ಇರಲಿಲ್ಲ ಅವನು ಜೀವಂತವಾಗಿರ್ತಾನೆ ಅಂತ. ಆದ್ರೂ ಅವನು ಹೋದ, ಗೊತ್ತಿಲ್ಲ, ಎಲ್ಲೋ ಒಂದ್ ಕಡೆ ಅವನ ನಂಬಿಕೆ ಇದ್ದೇನೆಂದ್ರೆ ದಾನಿಯೇಲ ದೇವರು ನಿಜವಾದ ದೇವರು, ಒಂದ್ ವೇಳೆ ಆ ದೇವರು ಇವನ್ನ ಕಾಪಾಡಿರ್ಬೋದು ಅಂತ. ಅಲ್ಲಲ್ಲೂಯ್ಯ. ತೀರಾ ಹೋದ್ಮೇಲೆ ಕೂಗುವಾಗ ಆ ಕಡೆಯಿಂದ ಕೂಡ ಶಬ್ದ ಬರ್ತಾ ಇದೆ, ನನ್ನ ದೇವರು ನನ್ನ ಕೈ ಬಿಟ್ಟಿಲ್ಲ. ಅಲ್ಲಲ್ಲೂಯ್ಯ. ರಾಜನೇ, ನನ್ನ ದೇವರು ನನ್ನ ಕೈ ಬಿಟ್ಟಿಲ್ಲ. ತನ್ನ ದೂತನನ್ನ ಕಳಿಸಿ ಸಿಂಹದ ಬಾಯಿಯನ್ನು ಮುಚ್ಚಿದ್ದಾನೆ. ಯಾರ ಬಾಯ? ಸಿಂಹಗಳು ಹೆಂಗಿರುತ್ತಲ್ಲ, ಸಿಂಹಗಳು ಇವತ್ತು ನಮ್ಮ ಶತ್ರುಗಳು ಸಿಂಹದ ಹಾಗೆ ಬಾಯಿ ತೆಗಿಬಹುದು, ನಮ್ಮ ನುಂಗಬೇಕು, ನಮ್ಮನ್ನ ದೇವರಿಂದ ಹಾಳು ಮಾಡಬೇಕು, ದೂರ ಮಾಡಬೇಕು. ಅವ್ರ ಬಾಯಿಗಳನ್ನೆಲ್ಲ ದೇವರು ಕಟ್ಟಿರ್ತಾನೆ. ಅಲ್ಲಲ್ಲೂಯ್ಯ. ದೇವರನ್ನ ಸ್ತೋತ್ರ ಮಾಡುತ್ತೆ. ಈ ದಾನಿಯೇಲ ದೇವರು ಭಯಪಟ್ಟ, ಅದಕ್ಕೆ ಮನುಷ್ಯರು ಭಯ ಪಡೋ ಅವಶ್ಯಕತೆ ಬಂದಿಲ್ಲ.
ನಾವು ಎಲ್ಲಿವರೆಗೂ ಮನುಷ್ಯರು ಭಯ ಪಡ್ತೀವೋ ನಾವು ದೇವರು ಭಯ ಪಡೋಕ್ಕಾಗಲ್ಲ. ಈ ಕಡೆ ದೇವರು ಈ ಕಡೆ ಮನುಷ್ಯರು ಭಯದಿಂದ ಭಕ್ತಿಯಿಂದ ಇರೋಕ್ಕಾಗಲ್ಲ. ಎರಡರಲ್ಲಿ ಒಂದು ತೀರ್ಮಾನ. ದಾನಿಯೇಲನು ತೀರ್ಮಾನ ಮಾಡ್ಕೊಬಿಟ್ಟಿದ್ದ. 1ನೇ ಅಧ್ಯಾಯದಲ್ಲಿ ದಾನಿಯೇಲ 1 8-9 ಅಧ್ಯಾಯದ ವಚನದಿಂದ ನಾನು ಮಾತನಾಡಿದ್ದೆ. ಅವನು ಬಲವಾಗಿ ತೀರ್ಮಾನ ಮಾಡ್ತಾನೆ, ನಾನು ದೇವರಿಗಾಗಿ ಜೀವಿಸಬೇಕು ಅಂತ. ಆ ತೀರ್ಮಾನ ಅವನಿಗೆ ಎಲ್ಲ ಆಶೀರ್ವಾದ ಇದ್ದಾಗಲೂ ಒಂದೇ ತರ ಇತ್ತು, ಸಮಸ್ಯೆಗಳಿದ್ದಾಗಲೂ ಒಂದೇ ತರ ಇತ್ತು. ಹಲ್ಲೆಲೂಯಾ. ಹಾಗೆಯೇ ನಮ್ಮ ತೀರ್ಮಾನಗಳು ದೇವರಲ್ಲಿ ಬದಲಾಗಬಾರದು. ಮತ್ತೆ ಏನಾಗುತ್ತೆ, ಯಾರೆಲ್ಲ ಈ ದಾನಿಯೇಲನ ಹಿಡಿಸ್ಬೇಕು, ದಾನಿಯೇಲ ಮೇಲೆ ತಪ್ಪೋರಿಸ್ಬೇಕು ಅಂತ ಎದುರು ನೋಡ್ತಾ ಇದ್ರು, ರಾಜ ಏನ್ ಮಾಡ್ತಾರೆ ತಕ್ಷಣ ಇವನ ಮೇಲೆ ಹೊಟ್ಟೆ ಕಿಚ್ಚಿಬಿಟ್ಕೊಂಡಿದ್ದ ಮಾತನ್ನೆಲ್ಲ ಕರ್ಕೋಬಾರ್ದು ಅಂತ ಹೇಳಿ, ಬರೀ ಅವ್ರ ಮಾತ್ರ ಅಲ್ಲ ಅವ್ರ ಹೆಂಡತಿನ ಮಕ್ಕಳನ್ನ ಕುಟುಂಬ ಅಂತಂದು ಅವನ್ನೆಲ್ಲರೂ ಕೂಡ ಎಲ್ಲಿಗೆ ಹಾಕಕ್ಕೆ ಹೇಳಿದಂತೆ, ಸಿಂಹದ ಗವಿಗೆ ಹಾಕಕ್ಕೆ ಹೇಳಿದಂತೆ. ವಾಕ್ಯದಲ್ಲಿದೆ, ಸಿಂಹದ ಗವಿಗೆ ಇನ್ನು ಹಾಕ್ತಾ ಇದ್ದಂಗೆ ಸಿಂಹಗಳ ಮೇಲೆ ಬಂದು ಬಿದ್ದು ತಿಂದಾಕ್ತಂತ ವಚನ ನೋಡಿ. 24 ಅನಂತರ ರಾಜನು ಆಜ್ಞಾಪಿಸಲು ದಾನಿಯೇಲನ ಮೇಲೆ ದೂರು ಹೊರಿಸಿದವರನ್ನು ತಂದು ಅವರನ್ನು ಅವರ ಹೆಂಡತಿ ಮಕ್ಕಳನ್ನು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ಟರು. ಅವರು ಗವಿಯ ಅಡಿಯನ್ನು ಮುಟ್ಟುವುದರೊಳಗೆ ಸಿಂಹಗಳು ಅವರ ಮೇಲೆ ಹಾರಿ ಅವರ ಎಲ್ಲ ಎಲುಬುಗಳನ್ನು ಚೂರು ಚೂರು ಮಾಡಿದರು. ಹಲ್ಲೆಲೂಯಾ. ಅವರು ನಂಬಿರೋ ದೇವರನ್ನ ಕೈ ಬಿಟ್ಟಿರ್ಬೋದು. ದಾನಿಯೇಲ ದೇವರು ಜೀವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದಾನಿಯೇಲನ ದೇವರು ಹಗಲು ರಾತ್ರಿ ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಇಲ್ಲಿ ರಾಜನೇ ನಿದ್ರಿಸಿಲ್ಲ, ಅಲ್ಪ ಸ್ವಲ್ಪ ಸಹಾಯ ಮಾಡಿದಂತ ದಾನಿಯೇಲನ ಜೀವ ಈಗ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ದಾನಿಯೇಲನಿಗೆ ನಿದ್ರೆ ಬಂದಿಲ್ಲ ಅಂದ್ರೆ ನಿನ್ನ ಸೃಷ್ಟಿಕರ್ತನಾದ ದೇವರಿಗೆ ನಿದ್ರೆ ಬರುತ್ತೆ, ನಿನ್ನ ಸಮಸ್ಯೆ ಅಂತ ಬರುತ್ತೆ, ಖಂಡಿತ ಇದೆ. ಹಲ್ಲೆಲೂಯಾ. ಸೊ ಇಲ್ಲಿ ದಾನಿಯೇಲ ಏನ್ ಮಾಡ್ತಾನೆ, ರಾಜಾಜ್ಞೆಯನ್ನ ಪ್ರತಿಭಟಿಸ್ತಾನೆ. ಎರಡನೇದಾಗಿ ಅವನು ವಿರೋಧಗಳನ್ನ ಸವಾಲಾಗಿ ಸ್ವೀಕರಿಸ್ತಾನೆ. ಅವನು ಭಯ ಪಡಲ್ಲ, ಏನೇ ನಡೆದ್ರು ಪರವಾಗಿಲ್ಲ ಅನ್ನೋದು. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ದೇವರ ಸಂಬಂಧ ಅವನಿಗೆ ಮುಖ್ಯವಾಗಿದೆ. ಏನ್ ಮುಖ್ಯ ಆಯ್ತು ಅವನಿಗೆ? ದೇವರ ಸಂಬಂಧ. ರಾಜನ ಜೊತೆ ನನ್ನ ಸಂಬಂಧ ಮುರಿದು ಬಿದ್ದರೂ ಪರವಾಗಿಲ್ಲ, ಜನರ ಜೊತೆಗೆ ನನ್ನ ಸಂಬಂಧ ಮುರಿದು ಬಿದ್ದರೂ ಪರವಾಗಿಲ್ಲ, ನಾನು ನನ್ನ ದೇವರ ಜೊತೆಯಲ್ಲಿರುವ ಆ ಸಂಬಂಧವನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಅದಕ್ಕೆ ನಾನು ಪ್ರಾರ್ಥನೆ ಮಾಡ್ತೀನಿ, ಏನೇ ನಡೆದ್ರು ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಅವನು ತೀರ್ಮಾನ ಮಾಡ್ತಾನೆ. ಅದಕ್ಕೆ ನಾನು ಹೇಳೋದು, ದಾನಿಯೇಲನ ನಂಬಿಕೆಯಲ್ಲಿ ಅವನು ದೃಢವಾಗಿ ನಿಂತ. ಇಲ್ಲಿರುವಂತ ನಿಮ್ಮೆಲ್ಲರಿಗೂ ಹೇಳ್ತೀನಿ, ನೀವು ನಂಬಿಕೆಯಲ್ಲಿ ದೇವರಿಗಾಗಿ ನಿಲ್ಲೋದಾದ್ರೆ ಸೈತಾನ ನಿಮ್ಮ ಮುಂದೆ ಮಂಡಿ ಇರ್ತಾನೆ, ಅನ್ಯ ಜನರು ನಿಮ್ಮ ಮುಂದೆ ಮಂಡಿ ಇರ್ತಾರೆ. ನೀವು ನಂಬಿರೋದು ಜೀವವುಳ್ಳ ದೇವರನ್ನ. ಹಲ್ಲೆಲೂಯಾ. ನೀವು ನಂಬಿರೋದು ಯಾರನ್ನ? ಜೀವವುಳ್ಳ ದೇವರು. ಕಲ್ಲೋ ಬಂಡೆಯೋ ಮಣ್ಣೋ ಅಲ್ಲ, ನಿಮ್ಮ ದೇವರು ನಿಮ್ಮ ಜೊತೆ ನಿಮ್ಮಲ್ಲಿದ್ದಾರೆ. ನೀವು ಭಯಪಡೋ ಅವಶ್ಯಕತೆ ಇಲ್ಲ. ದೇವರಿಗಾಗಿ ನಾವು ಜೀವಿಸುವಾಗ, ಸಮಸ್ಯೆಗಳ ಮಧ್ಯದಲ್ಲಿ ಕ್ರಿಸ್ತನಿಗಾಗಿ ನಾವು ಜೀವಿಸುವಾಗ ದೇವರು ಮಾಡೋ ಕಾರ್ಯವನ್ನು ನಾವು ನೋಡ್ತೀವಿ. ಹಲ್ಲೆಲೂಯಾ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ಇಲ್ಲಿ ದಾನಿಯೇಲನಿಗೆ ದೇವರ ಸಾರ್ವಭೌಮತ್ವದಲ್ಲಿ ನಂಬಿಕೆ ಇತ್ತು ಅಂತ. ದೇವರ ಸಾರ್ವಭೌಮತ್ವ ಅಂದ್ರೆ ಏನು? ಸಾರ್ವಭೌಮತ್ವ ಅಂದ್ರೆ ನಮ್ಮ ಜೀವಿತದಲ್ಲಿ ಒಳ್ಳೇದು ನಡೆದ್ರು ಕೆಟ್ಟದ್ದು ನಡೆದ್ರು, ಈ ಭೂಲೋಕದಲ್ಲಿ ಒಳ್ಳೇದಾದ್ರೂ ಕೆಟ್ಟದಾದ್ರೂ ಪ್ರತಿಯೊಂದು ಕೂಡ ದೇವರ ಹತೋಟಿಯಲ್ಲೇ ಇರುತ್ತೆ, ದೇವರ ಅಧಿಕಾರದಲ್ಲೇ ಇರುತ್ತೆ. ನಮ್ಮ ಜೀವನದಲ್ಲಿ ಒಂದು ವೇಳೆ ಆಶೀರ್ವಾದಗಳು ಬಂದಾಗಲೂ ದೇವರೇ ನಮ್ಮ ಜೊತೆ ಇರ್ತಾರೆ, ಸಮಸ್ಯೆಗಳು ಬಂದಾಗಲೂ ದೇವರೇ ನಮಗೆ ಜೊತೆಯಾಗಿರ್ತಾರೆ. ಹಲ್ಲೆಲೂಯಾ. ಎಲ್ಲವೂ ದೇವರ ಅಪ್ಪಣೆ ಅಂತ ನಡೆಯುತ್ತೆ ಅನ್ನೋದನ್ನ ಮರಿಬಾರದು. ಕೇಳಿಸ್ಕೊತಿದೆ? ನಮ್ಮ ಜೀವನದಲ್ಲಿ ಏಸಪ್ಪನ ನಂಬದ ಮೇಲೆ ನಮ್ಮ ಜೀವನದಲ್ಲಿ ಒಳ್ಳೇದು ನಡೆದ್ರು ದೇವರ ಕೃಪೆನೆ, ಕೆಟ್ಟದ್ದು ನಡೆದ್ರು ದೇವರ ಕೃಪೆನೆ. ಅದೇನು ಭಾಷೆ ಹೆಂಗೆ ಹೇಳ್ತೀರಾ? ಈಗ ದಾನಿಯೇಲನು ಸಿಂಹದ ಗವಿಗೆ ಹೋಗೋದು ದೇವ್ರಿಗೆ ಗೊತ್ತಿಲ್ವಾ?
ಶಾದ್ರ ಮೇಷಕ ಅಬೇದ್ನೆಗೋ ಬೆಂಕಿಗೆ ಹೋಗ್ತಾರೆ ಅಂತ ದೇವ್ರಿಗೆ ಗೊತ್ತಿಲ್ವಾ? ಯೋಸೇಫನನ್ನ ಅಣ್ಣ ತಮ್ಮಂದ್ರು ಹೊಟ್ಟೆ ಕಿಚ್ಚು ಪಟ್ಕೊಂಡು ಮಾರ್ಬಿಡ್ತಾರೆ ಅಂತ ದೇವ್ರಿಗೆ ಗೊತ್ತಿಲ್ವಾ? ಅದು ದೇವ್ರ ಕೃಪೆ ತಾನೆ. ಯೋಸೇಫನು ಅವನೇನ್ ತಪ್ಪು ಮಾಡಿರ್ಲಿಲ್ಲ, ಆದ್ರೂ ಕೂಡ ಇವನು ಆ ಪೋಟಿಫರ್ನ ಹೆಂಡತಿಯನ್ನ ಹಿಡ್ಕೊಳಕ್ ಬಂದ ಅಂತ ಹೇಳ್ಬಿಟ್ಟು ಆ ಹೆಂಡತಿನೇ ಸುಳ್ಳು ಸುದ್ದಿ ಹಬ್ಬಿಸಿ ಗಂಡನಿಗೂ ಸುಳ್ಳು ಹೇಳಿ ಏನ್ ಮಾಡ್ತಾರೆ ಕೊನೆಗೆ ಯೋಸೇಫನನ್ನ ಜೈಲಿಗೆ ಹಾಕ್ತಾರೆ. ಅವನಾಗ ದುಃಖ ಪಟ್ಟಿರ್ಬೋದಲ್ಲ, ದೇವರೇ ನಾನು ಯಾವ ತಪ್ಪು ಮಾಡಿಲ್ಲ, ಸುಮ್ಮನೆ ಸುಳ್ಳು ಹೇಳಿಬಿಟ್ಟು ನನ್ನನ್ನ ಸೆರೆಮನೆಗೆ ಹಾಕಿದಾರಲ್ಲ ಅಂತ. ಯಾವತ್ತೂ ಯೋಸೇಫ ದುಃಖ ಪಟ್ಟಿಲ್ಲ ಅಂತ. ಮಾಡದಿರೋ ತಪ್ಪು ಮೇಲೆ ಓಸ್ರ ದುಃಖ ಪಟ್ಟಿಲ್ಲ. ಅವನು ದೇವರಲ್ಲಿ ನಂಬಿಕಸ್ಥನಾಗಿ ಇದ್ದ. ಹಲ್ಲೆಲೂಯಾ. ಯಾಕಂದ್ರೆ ದೇವರೇ ಸಾರ್ವಭೌಮ, ಆತನೇ ಸರ್ವಾಧಿಕಾರಿ. ನನ್ನ ಜೀವನದಲ್ಲಿ ನಡೆಯೋದು ಎಲ್ಲದಕ್ಕೂ ದೇವರು ನೋಡ್ತಿದ್ದಾರೆ, ನಡೆಸ್ತಿದ್ದಾರೆ ಅಂತ. ನಾನು ಪ್ರಶ್ನೆ ಮಾಡೋದು ಬೇಡ. ದೇವರೇ ನನ್ನ ಯಾಕೆ ಅಣ್ಣ ತಮ್ಮಂದ್ರು ವಿರೋಧ ಮಾಡ್ತಾರೆ? ನಾನು ನಿನಗಾಗಿ ಜೀವಿಸೋಣ ಅಂದ್ರೆ ಅಣ್ಣ ತಮ್ಮಂದ್ರು ಹೊಟ್ಟೆಗೆ ಇಷ್ಟಪಡ್ತಾರೆ. ಇಲ್ಲಿ ನಂಬಿಕೆಸ್ಥನಾಗಿ ಪೋಟಿಫರ್ ಮನೇಲಿದ್ರೆ ಹೆಂಡತಿ ನನ್ನ ಮೇಲೆ ಇಲ್ದಿರೋ ಆಪಾದನೆ ಹೊರಿಸ್ತಾ ಇದೆ. ಯಾಕೆ ಈ ತರ ಆಗ್ತಿದೆ ದೇವರ ಅಂತ ಯಾವತ್ತೂ ಅವ್ರು ಪ್ರಶ್ನೆ ಮಾಡಿಲ್ಲ. ದೇವ್ರು ನಡೆಸೋ ರೀತಿಯಲ್ಲಿ, ದೇವ್ರು ನಡೆಸೋ ಮಾರ್ಗದಲ್ಲಿ ಸಂತೋಷವಾಗಿ ಹೋದ. ಅಲ್ಲೂಯ ನಮ್ಮ ಜೀವನದಲ್ಲೂ ಕಷ್ಟಗಳು ಬಂದರೂ ಕೂಡ ಅದು ಒಳ್ಳೆಯದಕ್ಕಾಗಿ ದೇವರು ಮಾರ್ಪಡಿಸ್ತಾರೆ. ನಮ್ಮ ಜೀವನದಲ್ಲಿ ಹಿಂಸೆಗಳು ಬಂದರೂ ಕೂಡ, ಅವಮಾನಗಳು ಬಂದರೂ ಕೂಡ ದೇವರು ಅದನ್ನು ಒಳ್ಳೆಯದಕ್ಕಾಗಿ ಮಾರ್ಪಡಿಸ್ತಾರೆ. ಅದಲ್ಲೂಯ. ಸೊ ಆ ನಂಬಿಕೆ ದಾನಿಯೇಲನಿತ್ತು. ಅದಕ್ಕೋಸ್ಕರ ದೇವರ ನಂಬಿದ್ದ. ನಾನು ಈ ಒಂದು ತಿಂಗಳು ಒಂದು 30 ದಿನ ರಾಜನಿಗೆ ಪೂಜೆ ಮಾಡಿಬಿಟ್ಟಿದ್ರೆ ಸಮಸ್ಯೆನೇ ಇರ್ತಿರ್ಲಿಲ್ಲ. ಆದ್ರೆ ಅವನ ಆ ಥರ ಮಾಡಲೇ ಇಲ್ಲ. ಅವನ ವಿಗ್ರಹಾರಾಧನೆ ಮಾಡೋದು ಹೋಗೇ ಇಲ್ಲ. ಎಷ್ಟು ಬಲವಾಗಿ ತೀರ್ಮಾನ ಮಾಡ್ಕೊಂಡ ಅಂದ್ರೆ ವಿಗ್ರಹಾರಾಧನೆ ಮಾಡೋದಕ್ಕಿಂತ ಸಿಂಹದ ಗವಿಯಲ್ಲಿ ಸಾಯದ ವಾಸಿ ಅಂತ ನೆನಪು. ಅಲ್ಲಲ್ಲೂಯ. ಅವನ ಒಂದು ಸಾಕ್ಷಿ ಆ ತರ ನಿಂತಿದ್ದಕ್ಕೆ, ಅವನೊಬ್ಬನೇ ಆಗಿದ್ರು ಕೂಡ ಭಯ ಪಡದೆ ದೇವರ ನಿಂತಿದ್ದಕ್ಕೆ ಏನ್ ನಡೀತಲ್ಲಿ 25ನೇ ವಚನದಿಂದ ನಾವು ನೋಡುವಾಗ, 6ನೇ ಅಧ್ಯಾಯದಲ್ಲಿ 25ರಿಂದ ಓದುವಾಗ, ಆಗ ರಾಜನಾದ ದಾರ್ಯಾವೆಷನು ಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನಾಂಗ ಕುಲ ಭಾಷೆಯವರಿಗೆ ಈ ಪ್ರಸಿದ್ಧ ಪತ್ರವನ್ನು ಬರೆಸಿದನು. ನಿಮಗೆ ಸುಖವು ಹೆಚ್ಚೆಚ್ಚಾಗಲಿ. ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯ ಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಆತನೇ ಜೀವ ಸ್ವರೂಪನಾದ ಸನಾತನ ದೇವರು. ಆತನ ರಾಜ್ಯವು ಎಂದಿಗೂ ಅಳಿಯದು. ಆತನ ಆಳಿಕೆಯು ಶಾಶ್ವತವಾಗಿರುವುದು. ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮಿ ಆಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವವನು ಆಗಿದ್ದಾನೆ. ಆತನೇ ದಾನಿಯೇಲನನ್ನು ಸಿಂಹಗಳ ಕೈಯಿಂದ ತಪ್ಪಿಸಿದನು. ಈ ದಾನಿಯೇಲನು ದಾರ್ಯಾವೆಷನ ಆಳಿಕೆಯಲ್ಲಿಯೂ ಮತ್ತು ಪರಾಸಿಯ ಕೊರೇಷನ ಆಳಿಕೆಯಲ್ಲಿ ಕೂಡ ಘನವಂತನಾಗಿ ಬಾಳಿದ್ದಾನೆ ಎಂಬುದಾಗಿ ನೋಡಿ. ಅಲ್ಲಲ್ಲೂಯ. ಯಾರು ಸುವಾರ್ತೆ ಸಾರ್ತಾ ಇದ್ದಾರೆ? ಸುವಾರ್ತೆ ಯಾರು ಸಾರ್ತಿರೋದಿಲ್ಲ. ದಾರ್ಯಾವೆಷ ಒಬ್ಬ ಅನ್ಯ, ಅವನು ಸುವಾರ್ತೆನ ಸಾರ್ತಿರೋದಿಲ್ಲ. ದಾನಿಯೇಲನ ಒಂದು ಜೀವನ, ದಾನಿಯೇಲನ ಒಂದು ತೀರ್ಮಾನ, ದಾನಿಯೇಲನ ಒಂದು ನಂಬಿಕೆ ದಾರ್ಯಾವೆಷನು ಕೂಡ ದೇವರಿಗಾಗಿ ಜೀವಿಸುವಂತೆ ಮಾಡುತ್ತೆ. ಹಲ್ಲೆಲೂಯಾ. ಅಷ್ಟೇ ಅಲ್ಲದೆ ಅವನ ರಾಜ್ಯದಲ್ಲಿರುವಂತ ಎಲ್ಲಾ ಜನರಿಗೆ, ಎಲ್ಲ ಕುಲ ಭಾಷೆಯವರಿಗೆ ಪತ್ರ ಬರೆದು ಹೇಳಿರೋದನ್ನ ಗೊತ್ತಾ? ದಾನಿಯೇಲನ ದೇವರೇ ನಿಜವಾದ ದೇವರು, ದಾನಿಯೇಲನ ದೇವರೇ ಜೀವ ಸ್ವರೂಪನಾದ ದೇವರು, ಆತನೇ ಭೂಮಿ ಆಕಾಶಗಳಲ್ಲಿ ಅದ್ಭುತಗಳನ್ನ ಮಾಡುವ ಶಕ್ತನಾಗಿರುವ ದೇವರು. ಈ ತರ ಸಿಂಹಗಳ ಬಾಯಿಂದ ತಪ್ಪಿಸ್ಲಿಕ್ಕೆ ಆತನಲ್ಲದೆ ಯಾರು ಶಕ್ತರಾಗಿದ್ದಾರೆ? ಹಾಗಾಗಿ ನೀವೆಲ್ಲರೂ ದಾನಿಯೇಲನ ದೇವರನ್ನ ಭಯಭಕ್ತಿಯಿಂದ ನಡ್ಕೋಬೇಕು. ಹೇಗಿರುತ್ತೆ? ನೀ ನಂಬಿರೋ ದೇವರನ್ನ ಊರವರೆಲ್ಲ, ದೇಶದವರೆಲ್ಲ, ದೊಡ್ಡ ದೊಡ್ಡ ನಾಯಕರುಗಳು, ಊರು ಗ್ರಾಮಸ್ಥರು, ಪ್ರತಿಯೊಬ್ಬರು ಕೂಡ ಇವ್ರು ನಂಬಿರೋ ದೇವರನ್ನ ನೀವು ಮಾಡಿ ಅಂತ ಹೇಳೋ ದಿನ ಬಂದ್ರೆ ಹೇಗಿರುತ್ತೆ? ಅಲ್ಲಲ್ಲೂಯ. ಆ ದಿನ ಬರಲ್ಲ. ಬರುತ್ತೆ ಯಾವಾಗ? ನಾವು ಬರಲಾದ್ರೆ, ಫಸ್ಟ್ ನಾವು ದೇವರು ಬರಲಾದ್ರೆ ದೇವರು ನಮ್ಮ ಸುತ್ತಲೂ ಎಲ್ಲ ಪರಿಸ್ಥಿತಿಗಳನ್ನ ಬದಲಾಯಿಸ್ತಾರೆ. ಅಲ್ಲಲ್ಲೂಯ. ನಮಗೆ ಶತ್ರುಗಳಾಗಿರೋರೆ ಮಿತ್ರರಾಗ್ತಾರೆ, ದೇವರ ವಿರೋಧಿಗಳಾಗಿರೋರೆ ದೇವರ ಭಕ್ತರಾಗಿ ಮಾರ್ಪಡ್ತಾರೆ. ನೀನು ನಾನು ಮಾಡಬೇಕಾದ್ರು ದೇವರ ಸಾರ್ವಭೌಮತ್ವದಲ್ಲಿ ನಂಬಿಕೆ ಇಟ್ಟು ದೇವರಿಗಾಗಿ ಜೀವಿಸಬೇಕು. ಸೊ ಇಲ್ಲಿ ಅವನ ಸಾರ್ವಭೌಮತ್ವದಲ್ಲಿ ನಂಬಿಕೆ ಇಟ್ಟ. ಹೇಗಂದ್ರೆ ದೇವರು ರಕ್ಷಿಸುತ್ತಾನೆ ಅನ್ನೋ ನಂಬಿಕೆ ಇಟ್ಟವನಿಗೆ. ದೇವರು ನನ್ನನ್ನ ಸಿಂಹಗಳ ಬಾಯಿಂದ ರಕ್ಷಿಸ್ತಾನೆ ಅನ್ನುವಂಥ ನಂಬಿಕೆ ಇತ್ತು. ಮತ್ತೆ ದೇವರ ಸಾರ್ವಭೌಮತ್ವ,
ದೇವರ ಸಾರ್ವಭೌಮತ್ವದಲ್ಲಿ ಅವ್ರ ನಂಬಿಕೆ ಇಟ್ಟಿಲ್ಲ. ಅಂದ್ರೆ ನನ್ನ ಜೀವನದಲ್ಲಿ ಏನೇ ನಡೆದ್ರು ಈ ಪರೀಕ್ಷೆ ಕೂಡ ಪ್ರಾರ್ಥನೆ ಮಾಡದೆ ರಾಜನನ್ನ ಪೂಜೆ ಮಾಡಬೇಕು ಅಂತ ಈ ಏನು ಸಮಸ್ಯೆ ಬಂದಿದೆ ನನಗೆ, ಇದು ಕೂಡ ದೇವರ ಚಿತ್ತದ ಹಾಗೇನೆ ಬಂದಿದೆ. ದೇವರೇ ಅನುಮತಿಸಿದ್ದಾರೆ. ಆದ್ರೆ ಈ ಸಮಯದಲ್ಲಿ ನಾನು ಸೋತು ಹೋಗಬಾರ್ದು, ಈ ಸಮಯದಲ್ಲೂ ನಾನು ಸೋತು ಹೋಗಬಾರ್ದು ಅಂತ ಒಂದು ಬಲವಾಗಿ ದೇವರಿಗಾಗಿ ಜೀವಿಸೋದನ್ನ ನಾವು ನೋಡ್ತೇವೆ. ಮತ್ತೆ ಮೂರನೇದಾಗಿ ಅವನು ಎಲ್ಲಾ ಪರಿಸ್ಥಿತಿಯಲ್ಲೂ ಅವನ ಜೀವನದಲ್ಲಿ ಎದುರಾದ ಎಲ್ಲಾ ಪರಿಸ್ಥಿತಿಗಳಲ್ಲೂ ಅವನು ಯಾರಲ್ಲಿ ನಂಬಿಕೆ ಇಟ್ಟಿದ್ದ? ದೇವರಲ್ಲಿ ನಂಬಿಕೆ. ನಮ್ಮ ನಂಬಿಕೆ ಮೇಲೆ ಕೆಳಗೆ ಆಗಬಾರ್ದು. ನಮ್ಮ ಹಾರ್ಟ್ ಬೀಟ್ ಇದೆಯಲ್ಲ, ಹಾರ್ಟ್ ಎದೆ ಬಡಿತ ಇದೆಯಲ್ಲ, ಆ ಎದೆ ಬಡಿತ ಸ್ವಲ್ಪ ಜಾಸ್ತಿ ಕಡಿಮೆ ಆದ್ರೆ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ಗೊತ್ತಾ ನಿಮಗೆ? BP ಇದೆಯಲ್ಲ, ಬ್ಲಡ್ ಪ್ರೆಷರ್ ಸ್ವಲ್ಪ ಏರುಪೇರು ಆದ್ರೆ ಏನೆಲ್ಲ ಆಗುತ್ತೆ ಗೊತ್ತಾ? ಶುಗರ್ ಇದೆಯಲ್ಲ, ಆ ಶುಗರ್ ಸ್ವಲ್ಪ ಏರುಪೇರು ಆದ್ರೆ ಗೊತ್ತಾ? ಲೋ ಶುಗರ್, ಹೈ ಶುಗರ್ ಅಂತಾರೆ. ನಾರ್ಮಲ್ ಆಗಿರ್ಬೇಕು. ಅರ್ಥ ಆಗಿದೆ ಹೇಳ್ತಿರೋದು? ನಮ್ಮ ಜೀವನದಲ್ಲಿ ದೇವರು ಕೊಟ್ಟಿರೋದು ಎಲ್ಲವೂ ಕೂಡ ನಾರ್ಮಲ್ ಆಗಿದ್ರೆ ಮಾತ್ರನೇ ನಾರ್ಮಲ್. ಇಲ್ಲ ಅಂತಂದ್ರೆ ಯಾವ ಭಾಗ ಸ್ವಲ್ಪ ಜಾಸ್ತಿ ಆದ್ರೆ, ಕೊಬ್ಬು ಜಾಸ್ತಿ ಆದ್ರೂ ಸಮಸ್ಯೆ. ಕೊಲೆಸ್ಟ್ರಾಲ್ ಅಂತಾರಲ್ಲ, ಗೊತ್ತಾ? ಕೊಬ್ಬು ಎಷ್ಟು ಇರಬೇಕು ಅಷ್ಟೇ ಇರಬೇಕು. ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು ಅಂತ ಇರುತ್ತೆ. ಅದು ಸ್ವಲ್ಪ ಜಾಸ್ತಿ ಆದ್ರೂ ಕಷ್ಟ, ಕಡಿಮೆ ಆದ್ರೂ ಕಷ್ಟ. ಪ್ರತಿಯೊಂದು ಕೂಡ ದೇವರು ಇಟ್ಟಿರುವಂತಹ ಮಿತಿಯಲ್ಲಿ ಇದ್ದಾಗ ಮಾತ್ರ ನಾವು ಆರೋಗ್ಯವಾಗಿ ಚೆನ್ನಾಗಿರ್ತೀವಿ. ಅದು ಏರುಪೇರಾದಾಗ ನಮ್ಮ ದೇಹ ಕೂಡ ಏರುಪೇರಾಗುತ್ತೆ, ನಮ್ಮ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ನಂಬಿಕೆ ಕೂಡ ದೇವರಲ್ಲಿ ಸ್ಥಿರವಾಗಿರ್ಬೇಕು. ಯಾವಾಗ ಆ ನಂಬಿಕೆ ಅನ್ನೋದು ನೀನು ಕಳ್ಕೊಳ್ತಿರ್ತೀಯೋ, ಆ ನಂಬಿಕೆಯಲ್ಲಿ ನೀನು ಶೇಕ್ ಆಗ್ತಿರ್ತೀಯೋ, ಕರ್ತಾ ಇರ್ತೀಯೋ, ಅವಾಗ ನಿನ್ನ ಜೀವನ ಕೂಡ ಹಾಗೆ ಆಗುತ್ತೆ, ಏರುಪೇರಾಗಿ. ಸೊ ಇಲ್ಲಿ ದಾನಿಯೇಲನ ಜೀವನದಿಂದ ನಾವು ಕಲಿಬೇಕಾಗಿದೆ. ನನ್ನ ಜೀವನದಲ್ಲಿ ಏನೇ ನಡೆದ್ರು ದೇವರು ನನ್ನ ಜೊತೆ ಇದ್ದಾರೆ. ನನಗೆ ಬಂದಿರೋ ಕಷ್ಟಗಳು, ನನಗೆ ಬರೋ ಸಮಸ್ಯೆಗಳು, ನನಗೆ ಬರೋ ಶೋಧನೆಗಳು ನನ್ನನ್ನು ಹಾಳು ಮಾಡೋಕ್ಕಲ್ಲ, ನನ್ನನ್ನು ಉದ್ಧಾರ ಮಾಡೋಕ್ಕೆ ನನ್ನ ನಂಬಿಕೆ ನಮ್ಮಲ್ಲಿದೆ. ಹಲ್ಲೆಲೂಯ. ಕೊನೆಯದಾಗಿ ಮುಕ್ತಾಯದಲ್ಲಿ ನಾವು ನೋಡೋಣ, ಒಂದು 3 ವಿಷಯಗಳನ್ನು ನಾವು ಗಮನಿಸೋಣ. ಹಾಗಾದ್ರೆ ನಾನು ಏನ್ ಮಾಡಬೇಕು ಅಂದ್ರೆ, ನಮ್ಮ ಜೀವನದಲ್ಲಿ ಪ್ರಾರ್ಥನೆಗೆ ಮುಖ್ಯತ್ವ ಕೊಡಬೇಕು ಅಂತ. ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಗೆ ಮುಖ್ಯತ್ವ ಕೊಡಬೇಕು. ಹೇಗೆ ದಾನಿಯೇಲನು ಪ್ರಾರ್ಥನೆ ಮಾಡುವನಾಗಿದ್ದ, ಪ್ರಾರ್ಥನೆ ಮಾಡೋದ್ರಿಂದಲೇ ಅವನ ಜೀವನದಲ್ಲಿ ಅದ್ಭುತ ನಡೀತು. ಪ್ರಾರ್ಥನೆ ಮಾಡೋದ್ರಿಂದಲೇ ದೇಶ ವಿದೇಶದ ಜನರು ದೇವರಲ್ಲಿ ನಂಬಿಕೆ ಇಡೋದಕ್ಕೆ ಒಂದು ಅವಕಾಶ ಆಯಿತು ಎಂಬುದಾಗಿ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಬಾರ್ದನ್ನ ತೀರ್ಮಾನ ಮಾಡ್ಕೋಬೇಕು. ಎರಡನೇದಾಗಿ ನಮ್ಮಲ್ಲಿ ನಂಬಿಕೆ ಇರಬೇಕು, ಅದು ದೇವರು ನಮ್ಮ ಜೊತೆ ಇದ್ದಾರೆ ಎಂದು ನಂಬಬೇಕು. ಇದು ಯಾವತ್ತೂ ಕೂಡ ನಾವು ಮರೆಯಬಾರದು. ಹಲ್ಲೆಲೂಯ. ಜನರು ನಮ್ಮ ಜೊತೆ ಇರ್ತಾರೆ ಇಲ್ಲೋ ಗೊತ್ತಿಲ್ಲ. ಜನರಾಗಲಿ, ಸಂಬಂಧಿಕರಾಗಲಿ, ಸ್ನೇಹಿತರಾಗಲಿ, ನಮ್ಮ ಹತ್ರ ಹಣ ಇದ್ದಾಗ, ನಮ್ಮ ಪರಿಸ್ಥಿತಿಗಳು ಚೆನ್ನಾಗಿದ್ದಾಗ ಅವ್ರು ಇರ್ತಾರೆ. ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದಾಗ ಖಂಡಿತ ಅವ್ರ ಜೊತೆ ಇರೋದಿಲ್ಲ. ನಿನ್ನಿಂದ ಇನ್ನೊಬ್ಬರಿಗೆ ಉಪಯೋಗ ಇಲ್ಲ ಅಂದಾಗ ನಿನ್ನ ಜೊತೆ ಯಾರು ಇರೋದಿಲ್ಲ. ಮನುಷ್ಯನ ಸ್ವಭಾವ. ಎಲ್ಲಿವರೆಗೂ ನೀನು ಇನ್ನೊಬ್ಬರಿಗೆ ಉಪಯೋಗ ಆಗ್ತೀಯೋ, ಕೆಲಸದಿಂದ ಆಗಲಿ, ಹಣದಿಂದ ಆಗಲಿ, ಇನ್ನೊಂದರಿಂದ ಆಗಲಿ, ನಿನ್ನಿಂದ ಯಾರಾದ್ರೂ ಉಪಯೋಗ ಇದೆ ಅಂದ್ರೆ ಮಾತ್ರ ಅವ್ರ ಜೊತೆಯಲ್ಲಿ ಇರ್ತಾರೆ. ನೀನು ನಂಬಿರೋದಿಲ್ಲ ಆ ಥರ ಅಲ್ಲ. ನೀನು ಬಲವಾಗಿದ್ರು ಬಲಹೀನವಾಗಿದ್ರು, ನಿನ್ನ ಹತ್ರ ಏನಿದ್ರು ಏನಿಲ್ಲ ಅಂದ್ರು ದೇವರು ನಿನ್ನ ಜೊತೆ ಸದಾಕಾಲ ಇರ್ತಾರೆ. ಹಲ್ಲೆಲೂಯ. ಮೂರನೇದಾಗಿ ನಮ್ಮಲ್ಲಿ ಇರಬೇಕಾಗಿರೋದು ದೇವರ ಸಾರ್ವಭೌಮತ್ವದಲ್ಲಿ ನಂಬಿಕೆ ಇಡೋದು. ಇದನ್ನ ನಾವು ಮರಿಬಾರ್ದು. ಅಂದ್ರೆ ನನ್ನ ಜೀವನದಲ್ಲಿ ಒಳ್ಳೆಯದಾದ್ರೂ ಕೆಟ್ಟದಾದ್ರು ನಾನು ಮಾತ್ರ ದೇವರಿಗಾಗಿ
ದೇವರ ಭಯಭಕ್ತಿಯಲ್ಲಿ ದೇವರಾಗಿ ಜೀವಿಸಬೇಕು, ದೇವರ ಸಾಕ್ಷಿಯಾಗಿ ನಾನು ನಿಲ್ಲಬೇಕು ಅಂತ. ಈಗ ಶುಕ್ರವಾರ ರಾತ್ರಿ ಪ್ರಾರ್ಥನೆಯಲ್ಲಿ ನಾನು ಹೇಳ್ತಾ ಇದ್ದೆ, ನಮ್ಮ ಜೀವನದಲ್ಲಿ ಎದುರಾಗುವಂಥ ಎಲ್ಲ ಸಮಸ್ಯೆ, ಯೇಸು ಸ್ವಾಮಿನ ನಂಬಿಕೊಂಡ ಮೇಲೆ ಕೂಡ ಅನೇಕ ಸಮಸ್ಯೆಗಳು ಎದುರಾಗುತ್ತೆ. ಅನೇಕ ಜನರು ನಮ್ಮನ್ನ ಹೀಯಾಳಿಸ್ತಾರೆ, ದೂರ ಮಾಡ್ತಾರೆ, ಏನೆಲ್ಲ ಕೆಟ್ಟದಾಗ ಮಾತಾಡ್ತಾರೆ. ಪರವಾಗಿಲ್ಲ, ದೇವರು ನಮ್ಮ ಮುಖ್ಯ. ಅಲ್ಲೂಯ್ಯ. ಅದಕ್ಕೆ ಇವತ್ತಿನ ಅಂಶ ಹೇಳೋದು, ಕ್ರಿಸ್ತ ನಂಬಿಕೆಯಲ್ಲಿ ನಾವು ದೃಢವಾಗಿರ್ಬೇಕು. ಒಂದ್ಸರಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವ, ನನ್ನ ದೇವರು ಯೇಸು ಅಂತ, ಪದೇ ಪದೇ 4 ದಿನ ಬರೋದು, 4 ದಿನ ಬಿಡೋದು, 4 ದಿನ ಪ್ರಾರ್ಥನೆ ಮಾಡೋದು, 4 ದಿನ ಪ್ರಾರ್ಥನೆ ಮಾಡದೇ ಇರೋದು, 4 ದಿನ ದೇವರಲ್ಲಿ ನಂಬಿಕೆ ಬಲವಾಗಿ ಇಡೋದು, 4 ದಿನ ಮತ್ತೆ ಸೋತೋಗೋದು ಅಲ್ಲ. ಕ್ರಿಸ್ತನಿಗಾಗಿ ನಾವು ನಿಂತಾಗ ದೇವರ ಮಹಿಮೆನ ನಾವು ಮಾಡ್ತೇವೆ. ಅಲ್ಲೂಯ್ಯ. ಯೇಸುವನ್ನು ನಾವು ಪರಿಪೂರ್ಣ ಹೃದಯದಿಂದ ನಂಬುವಾಗ ದೇವರ ಮಹಿಮೆನ ನಾವು ನೋಡೋದಕ್ಕೆ ಸಾಧ್ಯ, ದೇವರ ಕೆಲಸಗಳನ್ನು ನೋಡೋಕೆ ಸಾಧ್ಯ. ದೇವರು ನಮ್ಮ ಜೊತೆಯಲ್ಲಿದ್ದು ಯಾವ ರೀತಿ ನಡೆಸಿದ್ದಾರೆ ಅಂತ ಬೈಬಲಲ್ಲೆಲ್ಲ ನೋಡಿ. ಯೇಸು ಸ್ವಾಮಿನ ನಂಬಿರುವಂಥ, ದೇವರಲ್ಲಿ ನಂಬಿಕೆ ಇಟ್ಟಂತಹ ಜನರು ಅವಮಾನ ಹೊಂದಿಲ್ಲ, ಅವ್ರು ನಾಶವಾಗಿಲ್ಲ, ಅವ್ರನ್ನ ಯಾರು ನಾಶ ಮಾಡಲಿಕ್ಕಾಗಿಲ್ಲ. ನಾವು ಸೋತೋದಾಗ ನಾಶವಾಗ್ಬೋದು, ನಾವು ದೇವರ ನಂಬಿಕೆ ಬಿಟ್ಟಾಗ ನಾಶ ಆಗ್ಬೋದು, ನಾವು ದೇವರಿಂದ ದೂರ ಆದಾಗ ಸೈತಾನನ ಗರ್ಜಿಸಿ ರೂಪದಲ್ಲಿ ನಮ್ಮನ್ನು ಹಾಳು ಮಾಡಕ್ಕೆ ಬರ್ಬೋದು. ಆದರೆ ಯೇಸುಗಾಗಿ ನಾವು ನಿಂತಾಗ, ಯೇಸುವಲ್ಲಿ ನಂಬಿಕೆ ಇಡುವವರು ಖಂಡಿತ ಸೋಲೋದಿಲ್ಲ. ಆಮೇಲೆ ಈ ವಾಕ್ಯದಿಂದ ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ವಾರ ಪೂರ್ತಿ ನಾವು ದಾನಿಯೇಲನ ಜೀವಿತದಿಂದ ನಾವು ಬಲ ಹೊಂದೋಣ, ನಮ್ಮ ನಂಬಿಕೆನ ವೃದ್ಧಿ ಮಾಡ್ಕೊಳ್ಳೋಣ, ನಮ್ಮ ನಂಬಿಕೆನ ಕ್ರಿಸ್ತನಲ್ಲಿ ದೃಢ ಮಾಡಿಕೊಂಡು ಒಂದು ತೀರ್ಮಾನದೊಟ್ಟಿಗೆ ನಾವು ಇರೋಣ. ಈ ವಾಕ್ಯದಿಂದ ದೇವರು ನಮ್ಮನ್ನು ಬಲಪಡಿಸಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಲವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಿದೆ. ಕ್ರಿಸ್ತನಲ್ಲಿ ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳೋದ್ರ ಕುರಿತು ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ದಾನಿಯೇಲನ ಜೀವಿತದಿಂದ ನಾವು ಧ್ಯಾನಿಸಲು, ಅಪ್ಪ, ದಾನಿಯೇಲನು ಎಂಥ ಒಂದು ರಾಜಾಜ್ಞೆ ಹೊರಡಿದ್ರು ಕೂಡ ಅವನು ಭಯ ಪಡದೆ, ಹಂಚಿಕೊಳ್ಳದೆ, ಅದೇ ಕ್ಷಣದಲ್ಲಿ ಅವನು ಮಾಡ್ತಿದ್ದಂಥ ಪ್ರಾರ್ಥನೆ ಮಾಡದೆ ಎಂಬುದಾಗಿ, ಅವನು ತೋರಿಸ್ಬೇಕಾದಂಥ ನಂಬಿಕೆಯನ್ನು ತೋರಿಸದೆ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ಎಂಥ ಸಮಸ್ಯೆಗಳು, ಎಂಥ ಪರಿಸ್ಥಿತಿಗಳು ಬಂದರು, ನಿಮಗೋಸ್ಕರ ಸಾಕ್ಷಿಯಾಗಿ ಜೀವಿಸಲು ಸಹಾಯ ಮಾಡಿ. ಅಪ್ಪ ದೇವರ ಪ್ರಾರ್ಥನೆಯ ಜೀವಿತವನ್ನ ಅಪ್ಪ ನಾವು ಜೀವಿಸಲು, ನಂಬಿಕೆಯ ಜೀವಿತವನ್ನ ಜೀವಿಸಲು ಮತ್ತು ನಿಮ್ಮ ಸಾರ್ವಭೌಮತ್ವದಲ್ಲಿ ನಂಬಿಕೆ ಉಳ್ಳವರಾಗಿ ಜೀವಿಸಲು ಸಹಾಯ ಮಾಡಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕ್ರಿಸ್ತನಾದ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ.